2025ನೇ ಇಸ್ವಿಯಲ್ಲಿದ್ದೀವಿ. 2028ರ ಆ ಚುನಾವಣೆ ಇನ್ನು 3 ವರ್ಷ ಆದ ನಂತರದ ಸಂದರ್ಭದಲ್ಲಿ ಬರುವಂಥದ್ದು. ಅಷ್ಟರಲ್ಲೇ ಕುಣಿಗಲ್ ಕಾಂಗ್ರೆಸ್ ಶಾಸಕರು 2028ಕ್ಕೆ ಕಾಂಗ್ರೆಸ್ಸಿನವರು ಅಧಿಕಾರಕ್ಕೆ ಬಂದರೆ ಈಗ ಗೃಹಲಕ್ಷ್ಮಿ ಅಂತ ಏನು ತಗೋತಿದ್ದಾರೆ ನೋಡಿ, 2,000 ರೂಪಾಯಿ, ಅದು 4,000ಕ್ಕೆ ಏರಿಕೆ ಆಗುತ್ತೆ ಅಂತ ಸದನದಲ್ಲಿ ಮಾತಾಡಿದ್ದಾರೆ. ಬಹುಚರ್ಚಿತ ವಿಷಯ ಆಗಿದೆ. ಅಫ್ಕೋರ್ಸ್ ಚುನಾವಣೆ ಅಂದ ಸಂದರ್ಭದಲ್ಲಿ ನೀನಾ ಅನ್ನುವಂತಹ ಶಕ್ತಿ ಪ್ರದರ್ಶನಗಳಾಗ್ತವೆ. ಆಸೆ ಆಮಿಷಗಳನ್ನು ಖಂಡಿತವಾಗ್ಲೂ ಪಕ್ಷಗಳು ಜನರ ಮುಂದಿಡ್ತವೆ. ಎಸ್, ಇವರು ನಮ್ಮನ್ನು ಖಂಡಿತವಾಗ್ಲೂ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳನ್ನು ಜನಸಾಮಾನ್ಯರು ಆಯ್ಕೆ ಮಾಡ್ತಾರೆ. ಅಂತೆಯೇ 2023ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುದೊಡ್ಡ ಮ್ಯಾಂಡೇಟನ್ನು ಪಡೆದುಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. 2 ವರ್ಷದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಬಹಳ ಮುಖ್ಯ. 5 ಗ್ಯಾರಂಟಿಗಳನ್ನು ಘೋಷಿಸಿದಂಥ ಸರ್ಕಾರ ಇಲ್ಲಿ ಎಡವುಕೊಂಡು ಅಥವಾ ಆರ್ಥಿಕತೆಯ ಅರಿವಿಲ್ಲದೆ ಗ್ಯಾರಂಟಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ತಿದೆ. ಯಾಕಂದರೆ 52,000 ಕೋಟಿಯನ್ನು ವರ್ಷಕ್ಕೆ ವಿನಿಯೋಗಿಸಬೇಕು. ಇದು ಆರ್ಥಿಕ ತಜ್ಞರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಆದರೂ ಹಲವರು ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಮುಂದಿನ ವರ್ಷ ನಾವು ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟಲ್ಲಿ ಖಂಡಿತ ನಾವು ಈ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅದ್ಯಾವ ವಿಶ್ವಾಸವೂ ನಿಜಕ್ಕೂ ಕೂಡ ಗೊತ್ತಿಲ್ಲ. ಬಟ್ ಇವತ್ತು ಸದನದಲ್ಲಿ ಚರ್ಚಿತ ವಿಷಯ ಏನು ಅಂತ ಹೇಳಿದ್ರೆ, ಆ ಗೃಹಲಕ್ಷ್ಮಿ 2,000 ಏನಿದೆ ಅದು 4,000ಕ್ಕೆ ಏರಿಕೆ ಆಗುತ್ತೆ ಅಂತ. ಸೊ ಇಲ್ಲಿ BJP ಮತ್ತು JDS ಇದಕ್ಕೆ ಯಾವ ರೀತಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದವು ಮತ್ತು ಕಾಂಗ್ರೆಸ್ ಅದು ಯಾವ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಂಡಿದೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕಲಾಪದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತಾಡಿದಂಥ ವಿಚಾರ, 2028ಕ್ಕೆ ಒಂದು ಪಕ್ಷ ಕಾಂಗ್ರೆಸ್ಸೇ ಅಧಿಕಾರವನ್ನು ನಡೆಸುತ್ತೆ ಅನ್ನೋದಾದರೆ 4,000 ರೂಪಾಯಿ ಹಣ ಮಹಿಳೆಯರಿಗೆ ಲಭ್ಯವಾಗಲಿದೆ. 2028ರಲ್ಲಿ ಸರ್ಕಾರ ಬಂದರೆ 4,000ಕ್ಕೆ ಗೃಹಲಕ್ಷ್ಮಿ ಏರಿಕೆ. ಅಸೆಂಬ್ಲಿ ಕಲಾಪದಲ್ಲಿ ಶಾಸಕ ರಂಗನಾಥ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಅಧಿವೇಶನ ಪೂರ್ತಿ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೇ ಮಾತುಕತೆ. ಆಡಳಿತ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆ ಅಂದರೆ ಒಂದು ರೀತಿ ಎನರ್ಜಿ. ಯಾಕಂದರೆ ಈ ಬಾರಿ ಅವರನ್ನು ಕೈ ಹಿಡಿದಿದ್ದು ಒಂದು ಹಂತದಲ್ಲಿ ಗ್ಯಾರಂಟಿ ಅಂತಲೇ ಹೇಳಬಹುದು. ಪ್ರತಿಪಕ್ಷಗಳಿಗೆ ಗ್ಯಾರಂಟಿ ಯೋಜನೆಗಳು ಅಂದರೆ ಅಲರ್ಜಿ. ಅರೆ, ಇವರು ಗ್ಯಾರಂಟಿ ತಗೋಬಿಟ್ಟು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಈ ಗ್ಯಾರಂಟಿಯ ಮೈನಸ್ಸನ್ನು ರಾಜ್ಯದ ಜನರ ಮುಂದಿಡಬೇಕು ಅಂತ ಪ್ರತಿಪಕ್ಷಗಳು ತಗೊಂಡಿದ್ದಾರೆ. ದಿನದ ಕಲಾಪದಲ್ಲಿ ಒಮ್ಮೆಯಾದರೂ ಗ್ಯಾರಂಟಿ ಪ್ರತಿಧ್ವನಿಸ್ತಾನೇ ಇದೆ. ಮತ್ತೊಮ್ಮೆ ಕಲಾಪ ನಡೀತಾ ಇದೆ. ಒಂದು ಸಲ ಆದರೂ ಗ್ಯಾರಂಟಿ ಎಲ್ಲ ವಿಚಾರಗಳನ್ನು ಆಪೋಷಣ ತಗೊಳುತ್ತೆ. ಇದನ್ನು ಗಮನಿಸಬೇಕು, ಜನಸಾಮಾನ್ಯರು ಗಮನಿಸಬೇಕು. ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ಅವ್ಯಾವು ಕೂಡ ಗ್ಯಾರಂಟಿ ಮುಂದೆ ತೃಣಕ್ಕೆ ಸಮಾನ ಅನ್ನುವಂತಾಗಿದೆ. ಗ್ಯಾರಂಟಿಗಳಿಂದ ರಾಜ್ಯ ಸುಭಿಕ್ಷ ಅಂತಾರೆ ಸಿದ್ದರಾಮಯ್ಯನವರು. ಗ್ಯಾರಂಟಿಗಳಿಂದ ರಾಜ್ಯ ಸುಭಿಕ್ಷವಾಗಿದೆ ಅಂತಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿಗಳಿಂದ ರಾಜ್ಯ ಅಧೋಗತಿ ಅಂತಿದ್ದಾವೆ ಪ್ರತಿಪಕ್ಷಗಳು. ಈಗ ಜನಸಾಮಾನ್ಯರು ಅಂದಾಗ ಅವ್ರು ನಂಬೋದು ಯಾರನ್ನ ಅಂದರೆ ರಾಜಕಾರಣಿಗಳನ್ನು. ಯಾಕಂದರೆ ಹಲವಾರು ವರ್ಷಗಳಿಂದ ಅವ್ರನ್ನ ಆಯ್ಕೆ ಮಾಡ್ಕೊಂಬಂದಿರ್ತಾರೆ. ನಾನು ಆರಿಸಿದಂಥ ಜನಪ್ರತಿನಿಧಿ ಪಕ್ಷಾತೀತವಾಗಿ ನೋಡೋದಾದರೆ ಅವ್ರು ಹೇಳಿದ್ದನ್ನು ನಂಬಿಡ್ತಾರೆ. ಬಟ್ ಇಲ್ಲಿ ಜನಸಾಮಾನ್ಯರು ಬಹಳ ಪ್ರಜ್ಞಾವಂತಿಕೆಯಿಂದ ಬಿಹೇವ್ ಮಾಡಲೇಬೇಕು. ಕಾರಣ ಒಂದು ಸಲ 4 ಜನ ಹೋಗ್ಬಿಟ್ಟು ಜನಸಾಮಾನ್ಯರೇ, ಶ್ರೀಸಾಮಾನ್ಯರು, ಪ್ರಜ್ಞಾವಂತರು, ಆರ್ಥಿಕ ತಜ್ಞರನ್ನು ಮಾತುಕತೆ ನಡೆಸಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೌ ಇಟ್ ವರ್ಕ್ಸ್, ಗ್ಯಾರಂಟಿ ಅಂದ್ರೇನು, ಇದು ಎಷ್ಟರ ಮಟ್ಟಿಗೆ ಫಲಪ್ರದ. ಸೌತ್ ಇಂಡಿಯಾ ಅಥವಾ ಈ ಭಾಗದ ಭಾರತದಲ್ಲಿ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇವೆಲ್ಲವೂ ಕೂಡ ಶ್ರೀಮಂತ ರಾಜ್ಯಗಳು ಅಂತ ಗುರುತಿಸ್ಕೊಳ್ತವೆ. ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದ ನಂತರದ ಸಂದರ್ಭದಲ್ಲಿ ಆರ್ಥಿಕತೆ ಹೆಂಗಿದೆ, ಆರ್ಥಿಕ ತಜ್ಞರ ಹತ್ರ ಮಾತಾಡಿ ಆವಾಗ ಒಂದು ರಿಯಾಲಿಟಿ ಗೊತ್ತಾಗಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಇನ್ನು ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಹೆಟಳ್ಳಿ ಅವರು ಝೂಮ್ನಿಂದ ಕನೆಕ್ಟ್. ನಮಸ್ಕಾರ. ಓಕೆ, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಓಕೆ ಗೋವಿಂದರಾಜ್ ಅವರೇ, ನೀವು ಹೇಳಬೇಕು. ಡಾಕ್ಟರ್ ರಂಗನಾಥ್ ಅವರು ಇವತ್ತು ಮಾತಾಡಿದ್ದಾರೆ.
2028 ಕಾಂಗ್ರೆಸ್ನ ಟಾರ್ಗೆಟ್ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರ ಮಾತಲ್ಲೂ ಗೊತ್ತಾಗ್ತಾ ಇದೆ. ಈಗ ಡಾಕ್ಟರ್ ರಂಗನಾಥ್ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಅದನ್ನೇ ಮಾತಾಡ್ತಿದ್ದಾರೆ, ಸಿದ್ದರಾಮಯ್ಯನವರು ಅದನ್ನ ಹಲವು ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಇಲ್ಲಿ ವಿಷಯ ಏನು ಅಂದರೆ 2,000 ರೂಪಾಯಿ ಕೊಡ್ತಿರೋದು 4,000 ರೂಪಾಯಿಗಂತೆ. ಇಲ್ಲ, ಕಾಂಗ್ರೆಸ್ನವ್ರಿಗೆ 4,000 ಅಂತಲೇ ಹೇಳ್ಬೋದು, ಇಲ್ಲ ಭವಿಷ್ಯ 8,000 ಅಂತ ಅನೌನ್ಸ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಯಾಕೆಂದರೆ ಅನೌನ್ಸ್ ಮಾಡೋಕ್ಕೇನು ಅಂತಾನೆ, ಅನೌನ್ಸ್ ಮಾಡೋಕ್ಕೇನು ಅಂತ, ಯಾಕೆಂದರೆ ಚುನಾವಣೆ ಗೆಲ್ಲೋದೊಂದೇ ಗುರಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ರಾಜ್ಯ ಜನತೆಗೆ ಎಲ್ಲ ಒಂದ್ ಕಡೆ ಟೋಪಿ ಹಾಕೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದ್ ಕಡೆ ಮಾಡಿದ್ರು, ಮುಂದೆ ಬರ್ತಾಕ ಚುನಾವಣೆಗೂ ಆಲ್ರೆಡಿ ಈಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರಂಗಿದ್ದಾರೆ. ಅದು ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಇವತ್ತು ನಮ್ಮ ಇದರಲ್ಲಿ ಹೌಸಲ್ಲಿ ಕೂತ್ಕೊಂಡು ಅವತ್ತು ಗ್ಯಾರಂಟಿ ವಿಚಾರವಾಗಿ ಯಾರು ಮಾತಾಡಬೇಡಿ, ನಾವು 2,000 ಕೊಡೋಣ, ಮುಂದಿನ ಎಲೆಕ್ಷನ್ಗೆ 4,000 ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಭವಿಷ್ಯ ಇರ್ಬೋದೇನೆ, ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಮೇಲೆ ಅತಿಯಾದ ಅಭಿಮಾನನೋ ಇಲ್ಲ ಎಲ್ಲೋ ಒಂದ್ ಕಡೆ ಅವರು CM ಆಗ್ಲಿನ ಎಲ್ಲೋ ಒಂದು ಭಾವನೆ ಇಟ್ಕೊಂಡು ಭವಿಷ್ಯ ಇದನ್ನು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯಿಂದ ಕಳೆದ ಬಾರಿ ಏನು 2023ರಲ್ಲಿ 5 ಗ್ಯಾರಂಟಿಗಳು ಅಂತ ಘೋಷಣೆ ಮಾಡಿದ್ರಲ್ಲ ಮೇಡಮ್, ಇವತ್ತು ಘೋಷಣೆ ಮಾಡಿದಾದ್ಮೇಲೆ ಸುಮಾರು ಏನು 136 ಜನ ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರಲ್ಲ, ನಾವು ಯಾಕಪ್ಪ ಗೆದ್ವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಕಾರಣ ಏನು ಅಂದರೆ ಇವತ್ತು ಒಂದು ಕಡೆ ಈ ಗ್ಯಾರಂಟಿಗಳ ಹೆಸರು ಹೇಳಿ ಬೇರೆ ಏನು ಮಾಡೋಕ್ಕಾಗದೆ ಅವ್ರಿಗೆ ಕೆಲಸ ಇಲ್ಲದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಆ ಕ್ಷೇತ್ರದಲ್ಲಿ ಕಾಮಗಾರಿ ಎಮರ್ಜೆನ್ಸಿ ವರ್ಕ್ ಅನ್ನೋದು ಬಂದೇ ಬರುತ್ತೆ. ಇಲ್ಲ ರೈತರಿಗೆ ಎಲ್ಲೋ ಒಂದು ಸೇತುವೆ ಕಟ್ಟೋದು ಏನೋ ಒಂದು ಕೆಲಸ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ, ಒಂದು ಎಮರ್ಜೆನ್ಸಿ ರಸ್ತೆ ಮಾಡಬೇಕು. ಈ ಯಾವುದಕ್ಕೂ ಹಣಕಾಸಿನ ವ್ಯವಸ್ಥೆಗಳು ಸರಿ ಇಲ್ದಲೆ ಶಾಸಕರುಗಳಿಗೆ ಈ ಬಾರಿ ನಾನು ಶಾಸಕ ಆಗಿದ್ದೇ ವೇಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ನೋವನ್ನ ತೋಡ್ಕೊಂತಲೇ ಇದ್ದಾರೆ. ಅದು ಉದಾಹರಣೆಯಾಗಿ ನಮ್ಮ ಚನ್ನಗಿರಿ MLA ಆದಂಥ ಶಿವಗಂಗಾ ಬಸವರಾಜು ನೇರವಾಗಿ ಹೇಳಿದ್ರು, ರೈತರದೆಲ್ಲ ಒಂದು ಕಡೆ ಅದು ಕಟ್ಟೆ ಹೊಡೆದೋಗಿದೆ, ಅದು ದುಡ್ಡು ಕೊಡಿಂದ ನಮ್ಗೆ ಇವತ್ತು ಕೊಡೋಂಥ ಸ್ಥಿತಿಲಿಲ್ಲ, ನಾವು ಯಾಕಪ್ಪ MLAಗಳಾಗಿದ್ದೀವಿ ಅಂತ ಅವರದೇ ಶಾಸಕರು ಹೇಳಿದ್ರು. ಟಿಪ್ಟೂರಿನ ಷಡಾಕ್ಷರಿ ಅವರು, ನಾವು ಗ್ಯಾರಂಟಿಗಳ ಹೆಸರು ಹೇಳಿ ಇವತ್ತೆಲ್ಲ ನಾವು ಮಲ್ಕೊಂಬಿಟ್ಟಿದ್ದೀವಪ್ಪ, ನಮಗೆ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು. ಇಂಥ ಪರಿಸ್ಥಿತಿ ಕಾರಣ ಏನಂದರೆ ಕಾಂಗ್ರೆಸ್ಸು ಯಾವುದೇ ಒಂದು ಪಂಚವಾರ್ಷಿಕ ಯೋಜನೆಗಳಿಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಗಳನ್ನ ಸದೃಢ ಮಾಡ್ಕೊಬೇಕು, ಯಾವ ರೀತಿ ಒದಗಿಸ್ಬೇಕು ಅಂತ ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದಲ್ಲಿ ಇವತ್ತು ಘೋಷಣಾ ಕಾರ್ಯಕ್ರಮ ಘೋಷಣೆಯಲ್ಲಿ ಮುಳುಗ್ಬಿಟ್ಟಿದೆ. ಈಗ ಮೇಡಮ್ ಈಗ ಕೊಟ್ಟಿದ್ದಾರೆ 2023 ಘೋಷಣೆಯಲ್ಲಿ ಇವತ್ತು ಎಲ್ಲ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಇನ್ನು ಕಳೆದ 3 ತಿಂಗಳಿದ್ದು ಹಾಕಿಲ್ಲ ಅಂದ್ಬಿಟ್ಟು ಎಲ್ಲ ಮಹಿಳೆಯರು ಕೇಳ್ತಾ ಇದ್ದಾರೆ. ಅದನ್ನ ನಾವು ನಾಳೆ ಹಾಕ್ತೀವಿ, ಸಿಸ್ಟಮ್ ಸರಿ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್, ಈ ರೀತಿಯ ಎಲ್ಲ ಒಂದು ಕಡೆ ಸುಳ್ಳುಗಳು ಹೇಳ್ಕೊಂಡು ಸರ್ಕಾರವನ್ನ ಮುಂದೂಡ್ತಲೇ ಇದ್ದಾರೆ. ಆದ್ರೆ ಇನ್ನೊಂದು ನಾವು ಹೇಳ್ಬೇಕಾರೋದೇನಂದ್ರೆ ಮೇಡಮ್, ಇಲ್ಲಿ ಗ್ಯಾರಂಟಿಗೆ ಒಟ್ಟು 52,000 ಕೋಟಿ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ಅದು ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಉಚಿತ ಪ್ರಯಾಣ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಅವ್ರದ್ದು ಒಟ್ಟು ಬಜೆಟ್ ಬಂದ್ಬಿಟ್ಟು 52,000 ಕೋಟಿ. ಈಗ ಇರ್ತಕ್ಕಂಥ ಈ ಬಾರಿಯ ಏನು ಮೊನ್ನೆ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಾಡಿದ್ರಲ್ಲ, ಅದರಲ್ಲಿ 4,09,452 ಕೋಟಿ ಅಷ್ಟೇನೋ ಬಜೆಟನ್ನು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇಷ್ಟೆಲ್ಲ ಬಜೆಟ್ ರೆವಿನ್ಯೂ ಎಲ್ಲ ಲೆಕ್ಕಾಚಾರ ಮಾಡಿದ್ರು. ಇವ್ರು ಒಂದು ಕಡೆ ಗ್ಯಾರಂಟಿಗಳ ಹೆಸರು ಹೇಳಿ 1 ಲಕ್ಷ ಕೋಟಿ ಅಷ್ಟು ಸಾಲ ಮಾಡ್ತಾರೆ ಮೇಡಮ್. ಈ ಸಾಲ ಮಾಡಿ ದುಡ್ಡನ್ನ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಬಳಸ್ತಾರ ಅಂದ್ರೆ ಅದು ಇಲ್ಲ, ಎಲ್ಲೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇದ್ರ ಜೊತೆಯಲ್ಲಿ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡೋಂಥದ್ದು. ಅದು ಏನು ಈಗ ಮೊದ್ಲು 20 ರೂಪಾಯಿಗೆ ಒಂದು ಸ್ಟಾಂಪ್ ಪೇಪರ್ ಸಿಗ್ತಾ ಇತ್ತು, ಇವತ್ತು ಅದೇ ಸ್ಟಾಂಪ್ ಪೇಪರ್ ತಗೊಳಕ್ ಹೋದ್ರೆ ಮಿನಿಮಮ್ 100ರಿಂದ 150 ರೂಪಾಯಿ ಆಗಿದೆ. ಇದು ಜನರಿಗೆ ಹೊರೆ ಆಯಿತು. ಅದೇ ರೀತಿ ಇವತ್ತು ಮದ್ಯದ ಬೆಲೆ ಏನು ಅವಾಗ 20ರಿಂದ 25% ಜಾಸ್ತಿ ಮಾಡಿದ್ರು. ಅಂದ್ರೆ ಈಗ ಡೈಲಿ ಮದ್ಯವನ್ನು ಸೇವನೆ ಮಾಡೋಂಥವ್ರಿಗೆ ಡೈಲಿ 20ರಿಂದ 30 ರೂಪಾಯಿ ಜಾಸ್ತಿ ಆದ್ರೆ ಇಲ್ಲ 100 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ಕೊಳ್ಳಿ, ಎಲ್ಲ ಒಂದ್ ಕಡೆ ಅದು ಕೂಡ ತಿಂಗಳಿಗೆ ಒಂದು 3ರಿಂದ 4,000 ರೂಪಾಯಿ ಹೊರೆ ಆಗೋಂಥ ಕೆಲಸ ಆಯಿತು. ಇನ್ನನ್ನ ಯುವ ನಿಧಿ ಭವಿಷ್ಯ ನನಗನ್ಸುತ್ತೆ ಯಾವ ಯುವಕರಿಗೆ ಇಲ್ಲಿವರೆಗೂ ದುಡ್ಡು ಕೊಟ್ಟಿದ್ದೆ ನಾನು ನೋಡಿಲ್ಲ, ಅಂತ ಪರಿಸ್ಥಿತಿ ಇದೆ. ಅದು ಏನೋ ಹೇಳಿದ್ದೆ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ, ಕಾಕೆ ಪಾಟೀಲ ನಿನಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ, ಮತ್ತೊಬ್ಬರಿಗೂ ಫ್ರೀ ಅಂತ ಹೇಳ್ಬಿಟ್ರು. ಇವತ್ತು ಕಾಕಪಾಟ್ರೆ ಹೆಸರಿಲ್ದಂಗೆ ಆಗ್ಬಿಟ್ಟಾರೆ, ಎಲ್ಲೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಅಂತ ಪರಿಸ್ಥಿತಿ. ಇದೆಲ್ಲವನ್ನ ನೋಡಿ ಎಲ್ಲ ಒಂದ್ ಕಡೆ ಆ BR ಪಾಟೀಲ್ ಮತ್ತೆ ಬಸವರಾಜ ರಾಯರೆಡ್ಡಿ ಅವರು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು, ಪತ್ರನೇ ಬರೆದ್ಬಿಟ್ರು, ನಮ್ಗೆ ಯಾವುದೇ ಸಚಿವರುಗಳು ನಮ್ಗೆ ಅನುದಾನ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಏನು ಕೇಳಿದ್ರು ನಮಗೆ ಸಹಾಯ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ನಾವು ಹೆಂಗೆ ಕೆಲಸ ಮಾಡೋದು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜೀನಾಮೆನೇ ಕೊಟ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಅವ್ರು ಏನು ಒಂದು ಸಲಹೆಗಾರರಾಗಿದ್ರು ಮುಖ್ಯಮಂತ್ರಿಗಳಿಗೆ, ಅದು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇದೇ ಕಾರಣಕ್ಕೋಸ್ಕರ. ಇವತ್ತು ಒಟ್ಟು ಇಡೀ ರಾಜ್ಯದಲ್ಲಿ ಮೇಡಮ್, ನೀವು ಯಾವುದೇ ಒಂದು ರಸ್ತೆಗೆ ಹಣವನ್ನು ಕೇಳಿದ್ರೆ ಶಾಸಕರು ಇವತ್ತು ಸರ್ಕಾರ ಕೊಡೋದಕ್ಕೆ ಇವತ್ತು ಯೋಗ್ಯತೆನೇ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ನೀವು ಯಾವುದೇ ಶಾಸಕರುಗಳು ಅವ್ರ ಕ್ಷೇತ್ರದಲ್ಲಿ ಹೋಗಿ ರಸ್ತೆಗಳು ಇವತ್ತು
ರೈಟ್. ಧೂಳ್ ರಸ್ತೆಗಳಾಗಿ ಕೂತಿದ್ದಾವೆ. ಯಾಕೆಂದ್ರೆ ಇವತ್ತು ನಿಮ್ದೇ ಆಫೀಸ್ ಮುಂದೆ MG ರೋಡ್ ಅಂತ ಇಡೀ ಮಹಾನಗರ ಅಂತ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚ ಸೆಳೆಯುವಂತ ಸ್ಥಳದಲ್ಲೇ ನಿಮ್ಮ MG ರೋಡ್ನಲ್ಲಿ ಇವತ್ತೇನಾಗಿದೆ, ಇವತ್ತು ಟಾರ್ ಹಾಕ್ಬಿಟ್ಟು ಬಯಸಿ 2 ವರ್ಷ ಆಗಿದೆ. ನೀವು ಕೂಡ ಹೇಳ್ಬೋದು, ನಿಮಗೆ ಉದಾಹರಣೆ ನಿಮ್ಮ ಆಫೀಸ್ ಮುಂದೆಲ್ಲ ಇದೆ. ಇಂಥ ಪರಿಸ್ಥಿತಿ ಇಲ್ಲೇ ಇರಬೇಕಾದ್ರೆ ಇನ್ನು ಸಾಮಾನ್ಯ ಹಳ್ಳಿಗಳಲ್ಲಿ ಯಾವ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋರೆ ಅಂತ ಇವತ್ತು ಲೆಕ್ಕ ಕೊಡ್ಬೇಕು ಸರ್ಕಾರ. ಓಕೆ, ಈ ಮಟ್ಟದಲ್ಲಿ ಸರ್ಕಾರ ನಡೆಸೋದಕ್ಕೆ ಈ ರೀತಿ ಯೋಜನೆಗಳು ತಂದು ಯಾಕೆ ಬಡವರಿಗೆ ಎಲ್ಲ ಒಂದ್ ಕಡೆ ಈ ಕಡೆ ಕೊಡ್ತೀನಿ ಅನ್ನೋದು ಇಲ್ಲಿಂದ ಬೇರೆ ರೀತಿಯಲ್ಲಿ ಬೆಲೆಗಳನ್ನೆಲ್ಲ ಜಾಸ್ತಿ ಮಾಡಿ ಇವತ್ತು ಹೊಡ್ತಾ ತಿಂತಾರದು ಎಲ್ಲ ಬಡವರಿಗೆ. ನೀವು ಯಾರಿಗೋಸ್ಕರ ರಾಜಕಾರಣ, ಯಾರಿಗೋಸ್ಕರ ಸರ್ಕಾರ ಅನ್ನೋದನ್ನ ಜನಕ್ಕೆ ಅರ್ಥ ಆಗಬೇಕು. ಜನರು ಇವತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿಯ ಡಿಸಿಷನ್ ತಗೋಬೇಕು ಅಂತ ಅವರು ಡಿಸೈಡ್ ಮಾಡಿ ಈ ಸರ್ಕಾರಕ್ಕೆ ಯಾವ ಘೋಷಣೆಗಳು ಮಾಡೋರ್ನ ಯಾವ ರೀತಿ ಘೋಷಣೆಗಳು ಎಲ್ಲವನ್ನು ಲೆಕ್ಕ ತೂಗ ಹಾಕಿ ಭವಿಷ್ಯ ಚಿಂತನೆ ಮಾಡಿ ಮುಂದಿನ ದಿನದಲ್ಲಿ ಮತವನ್ನು ಹಾಕೋದ್ರಿಂದ ಈ ರಾಜ್ಯ ಅಭಿವೃದ್ಧಿ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆ ಇಲ್ಲ ಮುಂದೆ ನೆಕ್ಸ್ಟ್ 5 ವರ್ಷಕ್ಕೆ ಏನಾಗಬೇಕು ಅನ್ನೋದು ಮತದಾರರು ಡಿಸೈಡ್ ಮಾಡಬೇಕು. ಈ ರೀತಿ ಯೋಜನೆಗಳಿಂದ ಯಾರಿಗೆ ಲಾಭ ಅನ್ನೋದನ್ನ ಜನರು ಮತದಾರರು ತೀರ್ಮಾನ ಮಾಡಿ ಮುಂದಿನ ದಿನದಲ್ಲಿ ಬಹಳ ಯೋಚನೆಯಿಂದ ಮತವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ ಝೂಮ್ನಿಂದ. ನಮಸ್ಕಾರ ಸ್ವಾತಿ. ನಮಸ್ಕಾರ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. JDS ವಕ್ತಾರಾಗಿರುವಂತಹ ಪದ್ಮಾವತಿ ರವಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪದ್ಮಾವತಿ ಅವರೇ. ನಮಸ್ತೆ ಮೇಡಮ್. ಪದ್ಮಾವತಿ ಅವರೇ, ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವಾಗ ನಾನು ಹಲವಾರು ಸಂದರ್ಭಗಳಲ್ಲಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, ಸಾಸಿವೆ, ಜೀರಿಗೆ, ಹಾಲು, ಮೊಸರು ಏನು ತಗೋಬೇಕು ಅಂದ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಮುಂಚೆಲ್ಲ ಅರ್ಧ ಕೆಜಿ ತರಕಾರಿ ತಗೋತಿದ್ದಾರೆ, ಇವಾಗ 1/4 ಕೆಜಿಗೆ ಬಂದ್ಬಿಟ್ಟಿದ್ದಾರೆ. ಕಷ್ಟಪ್ಪ, ಅಯ್ಯೋ ಜೀವನ ಉಳಿಸ್ಬೇಕು, ಬದುಕಬೇಕು, ಮಕ್ಕಳಿಗೇನಾದ್ರು ಎಜುಕೇಶನ್ ಬೇಕು ಅಂತ. ಅಂದರೆ ಅಷ್ಟು ಬೆಲೆ ಏರಿಕೆಯಿಂದ ತತ್ತರಿಸಿರುವಂಥ ಸಮಯದಲ್ಲಿ ಅವುಗಳ ಚರ್ಚೆ ಆಗಬೇಕು ಸದನದಲ್ಲಿ. ಆ ಜ್ವಲಂತ ಸಮಸ್ಯೆಗಳ ಚರ್ಚೆಯನ್ನೇ ಆಪೋಷಣ ತಗೋತಾ ಇದೆ ಗ್ಯಾರಂಟಿ. ಬರೀ ಗ್ಯಾರಂಟಿ, ಎಲ್ಲಿ ನೋಡಿದ್ರು ಗ್ಯಾರಂಟಿ ಇದೆ ಚರ್ಚೆ. ಏನಂತೀರಿ ಮೇಡಮ್? ಹೌದು, ಇವತ್ತು ಜನ ಆರ್ಸಿ 130 ಸೀಟ್ನ ಕಳಿಸ್ಕೊಟ್ಟಿದ್ದಾರೆ. 130 ಇವತ್ತು ಏನ್ ನಮ್ ವಿಧಾನಸಭೆ ಕರ್ನಾಟಕದಲ್ಲಿ ಎಲ್ಲಾ ವಿಧಾನಸಭಾ ಸಭೆಯ ಎಲ್ಲ ಶಾಸಕರಿಗೂ ಇದೊಂದು ಒಂದು ಪಾಠನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜನ ಒಂದು ನಂಬಿಕೆಯಿಂದ ಆಯಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನಮ್ಮ ನಾಯಕ ಬಂದ್ರೆ ನಮ್ಮ ನಾಯಕನಿಂದ ಹಲವಾರು ಸಮಸ್ಯೆಗಳು ನಮ್ಮ ನಾಡಿನಲ್ಲಿ ಬಗೆಹರಿಯುತ್ತೆ. ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಅಂತ ಇರ್ಬೋದು, ಅಥವಾ ರೋಡಿನ ಸಮಸ್ಯೆ ಇರ್ಬೋದು, ಏನೋ ಒಂದು ಸಮಸ್ಯೆ ಏನೋ ಒಂದು ಇಟ್ಕೊಂಡು ನಮ್ಗೆ ಇಂಥ ನಾಯಕ ಇದ್ರೆ ನಾವು ಮುಂದೆ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಒಂದು ಆಲೋಚನೆ ಇಟ್ಕೊಂಡು ಇವತ್ತು ಆರ್ಸಿ ವಿಧಾನಸಭೆಗೆ ಕಳಿಸಿರ್ತಾರೆ. ಕಳಿಸಿದ ಈಗ ಏನು ಅಲ್ಲಿಯ ಸಮಸ್ಯೆಗೆ ಅವರು ಚರ್ಚೆ ಮಾಡೋದ್ ಬಿಟ್ಬಿಟ್ಟು ಇಡೀ ಕಲಾಪ ಇವತ್ತು ಗ್ಯಾರಂಟಿನ ತಿನ್ಕೊತಾ ಇದೆ ಅಂತ ಹೇಳಿದ್ರೆ ಇವತ್ತು ವೋಟ್ ಹಾಕಿರೋ ಮತದಾರರೆಲ್ಲರೂ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ತಂದು ನಿಲ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಬಿಟ್ಟಿ ಇವತ್ತು ಗ್ಯಾರಂಟಿ ಭಾಗ್ಯಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಜನರನ್ನ ನಂಬಿಸಿ ವೋಟ್ ಹಾಕಿಸ್ಕೊಂಡ್ರು. ಆ ಭಾಗ್ಯಗಳನ್ನ ಕೊಡಕ್ಕೆ ಎಲ್ಲಾದ್ರಗಳ ಮೇಲೂ ಟ್ಯಾಕ್ಸ್ಗಳನ್ನ ಹೇಳ್ತಾ ಇದ್ರು. ಪ್ರತಿ ಒಂದು ವಸ್ತು ತಗೊಳಕ್ಕೂ ಒಂದು ಟ್ಯಾಕ್ಸ್ ಕಟ್ಟಬೇಕು, ಪ್ರತಿ ಒಂದು ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಜನಕ್ಕೆ ಬವಣೆ ಬಿದ್ದೋಗಿದೆ. ಇವತ್ತು ನೀವು ಹೇಳ್ದಂಗೆ ಹಾಲು, ಒಂದು ಮನೆಯಲ್ಲಿ ಸಾಸಿವೆಯಿಂದ ಮಗು ಕುಡಿಯೋ ಹಾಲ್ವರೆಗೂ ಇವತ್ತು ಟ್ಯಾಕ್ಸ್ ಕಟ್ತಾ ಇದೀವಿ ಅಂದ್ರೆ ಮುಂದೆ ನಮ್ ಜೀವನ ಏನಾಗ್ಬೇಕು, ಮುಂದೆ ಯಾವ ರೀತಿ ನಮ್ ಜೀವನ ಸಾಗಿಸ್ಬೇಕು ಅನ್ನೋದು ಯಾರಿಗೂ ಚಿಂತೆ ಇಲ್ಲ ಮೇಡಮ್. ಅದು ಚಿಂತೆನೇ ಇಲ್ಲ. ಇವತ್ತು ಎಲ್ಲಾ ಕಡೆ ಈಗ ನೋಡ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು. ಈಗ ಬಿಸಿಲು ಎಂತ ಬಿಸಿಲು ಬರ್ತಾ ಇದೆ, ನೀರಿಲ್ಲ. ಈಗ ಶಿವನಗೌಡ ಪಾಟೀಲ್ ಅವ್ರು ಮಾತಾಡ್ತಾ ಇದ್ದಾರೆ, ಅವರು ಇಬ್ರವ್ರು ಗುರುಮಿಟಿಕಲ್ ಅವರು ಕಡೆ ಉತ್ತರ ಕರ್ನಾಟಕದ ಕಡೆ ನೀರ್ಗೆ ಪಾಪ ಒಂದೊಂದು ದಿನಕ್ಕೆ ಒಂದೊಂದು ಕೂಡ ನೀರ್ಗೋಸ್ಕರ ಎಷ್ಟೆಲ್ಲ ಅಪಾಪತಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಮುಂದೆ ಬರಗಾಲ ಬರ್ದೇ ಇರೋ ತರ ನಮ್ ರಾಜ್ಯನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು. ನಮ್ಮನ್ನ ನಂಬಿ ವೋಟ್ ಹಾಕಿದ್ದಾರೆ, ನಾವ್ ಇಲ್ಲಿ ಬಂದು ಕೂತಿದೀವಿ ಅಂದ್ರೆ ಇನ್ಕ್ಲೂಡಿಂಗ್ ಎಲ್ಲಾ ಶಾಸಕರಿಗೂ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಶಾಸಕರಿಗೂ ನಿಮ್ಮ ಋಣ ಇದೆ, ವೋಟ್ ಹಾಕೊಂಡಿರೋ ಋಣ ಇದೆ. ಆ ಋಣ ತೀರ್ಸೋ ಕಡೆ ಯೋಚನೆ ಮಾಡಿ. ಹಾಗಾಗಿ ಈ ಗ್ಯಾರಂಟಿನ ತಿನ್ಕೊಳ್ತಾ ಇದೆ, ಆ ಗ್ಯಾರಂಟಿನ ಬಿಟ್ಟು ಬೇರೆ ಬಗ್ಗೆ ವಿಷಯನ ಚರ್ಚೆ ಮಾಡಿ. ಹಾಗೆ ಆ ಗ್ಯಾರಂಟಿ ಯೋಜನೆನ ನೀವು ತಗೊಂಬಂದಿದ್ದೀರಲ್ಲ ಸರ್ಕಾರ, ಅದು ಮುಂಚೆ ನೀವು ಯೋಚನೆ ಮಾಡ್ಬೇಕು. ನಮಗೆ ಎಷ್ಟು 1000 ಕೋಟಿ ಬೇಕಾಗುತ್ತೆ ಈ ಗ್ಯಾರಂಟಿನ ತುಂಬಿಸ್ಲಿಕ್ಕೆ. ಅದನ್ನ ನಾವು ಫುಲ್ಫಿಲ್ ಮಾಡ್ದೇನೆ ನಾವು ಸರ್ಕಾರಕ್ಕೆ ನಾವ್ ಯಾವ ರೀತಿ ನಿಲ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಿತ್ತು. ಇವತ್ತು ಸೀಟಲ್ಲಿ ಕುತ್ಕೊಂಡು ಎಲ್ಲಾ ಟ್ಯಾಕ್ಸ್ ಗಳನ್ನ ತುಂಬಿಸಿ ಗ್ಯಾರಂಟಿ ಭಾಗ್ಯಗಳನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಯಾಕೆ ನಡೆಸ್ತೀರಿ? ಮತ್ತೆ ಆಗಲ್ಲ ನಮ್ ಕೈಲಿ ಅಂತ ಕ್ಷಮೆ ಯಾಚಿಸ್ಬಿಡಿ. ಕರ್ನಾಟಕ ಜನತೆ ಮೇಲೆ ಕ್ಷಮೆ ಯಾಚಿಸ್ಬಿಡಿ. ನಮ್ ಕೈಲಿ ಗ್ಯಾರಂಟಿ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ, ನಮ್ಮನ್ನ ಕ್ಷಮೆ ಕೊಡಿ ಅಂತ ಕ್ಷಮೆ ನೋಡೋಣ. ಇಲ್ಲ, ಆರ್ಥಿಕ ಸ್ಥಿತಿ ಭದ್ರವಾಗಿದೆ.
ಏನೂ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ತಾರೆ ಕಾಂಗ್ರೆಸ್ನವರು. ವೆರಿ ವ್ಯಾಲಿಡ್ ಪಾಯಿಂಟ್ ನೀವು ಹೇಳಿದ್ದು. ಬಟ್ ನಾನು ಮಾತಾಡ್ತೀನಿ. ಶಿವಕುಮಾರ್ ಅವ್ರು ಹೇಳ್ತಾರಲ್ಲ, ನಾವು 2,000 ಕೊಡ್ತೀವಿ ಅಂತ ಹೇಳಿದೀವಿ, ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಅದ್ ಯಾವ ರೀತಿ ಹೇಳ್ತೀರಿ? ಮನೆಗೆ ನಿಮ್ ಗಂಟೆ ಹೊಡೆದಂಗೆ ಮನೆಗೆ 2,000 ಬರುತ್ತೆ ಗೃಹಿಣಿ ಅವ್ರ ಮನೆ ಸಂಸಾರ ನೆಚ್ಕೊಳಕ್ಕೆ ಅಂತ ಹೇಳಿ ಹಿಂದೆ ನಿಮ್ ವಿಡಿಯೋ ಕ್ಲಿಪ್ಗಳೆಲ್ಲ ತೋರಿಸಿದ್ದೀರಾ. ಈಗ ಹೇಳ್ತಾರೆ ನಾವು 2,000 ಕೊಡ್ತೀವಿ ಅಂತ ಹೇಳಿದೀವಿ, ಅದನ್ನ ನಾವು ಕಲೆಕ್ಟ್ ಮಾಡ್ಬೇಕಲ್ಲ. ಅಂದ್ರೆ ಎಲ್ಲಿಂದ ಕಲೆಕ್ಟ್ ಮಾಡ್ತೀವಿ ಸ್ವಾಮಿ ನೀವು? ಬೇರೆಯವ್ರ ಹೊಟ್ಟೆ ಮೇಲೆ ಬಡವನು ಒಂದು ಹಾಲ್ಗೂ ನಾವು ಟ್ಯಾಕ್ಸ್ ಕೊಟ್ಕೊಂಡು ನಾವು ಹಾಲು ಕುಡಿಯುವಂತ ಹಣೆ ಬರ ಬಂದಿದೆ ಅಂದ್ರೆ ಇಂಥ ಸರ್ಕಾರ ಬೇಕಾ ನಮಗೆ? ರೈಟ್, ಎಲ್ಲರೂ ಯೋಚನೆ ಮಾಡುವಂತ ಗೊತ್ತಾಯ್ತು. ಪದ್ಮಾವತಿ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ಸ್ವಾತಿ, ನೀವು ಹೇಳಬೇಕು, ಎಲೆಕ್ಷನ್ಗೆ ಇನ್ನೂ 3 ವರ್ಷ ಇದೆ, ಆಗಲೇ ತಯಾರಿ ಭಾಳ ಜೋರಾಗಿ ನಡೀತಾ ಇದೆಯಲ್ಲ, ಅದು ಸದನದಲ್ಲಿ. ಏನಂತೀರಿ ಸ್ವಾತಿ? ನಮಸ್ಕಾರ. ಬಹುಶಃ ತಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೊಳ್ತೀನಿ. ಬೇಗ ಹುಷಾರಾಗಿ ಕಟ್ಟಿದೆ. ನನಗೇನು ಅಂತಂದ್ರೆ ಆಕ್ಚುಲಿ ಬಹಳ ಖುಷಿ ಆಗ್ತದೆ. ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಸೇರಿ ಕರ್ನಾಟಕದ ಕಾಂಗ್ರೆಸ್ಸಿನ ಅಡ್ವರ್ಟೈಸರ್ಸ್ ಮತ್ತು PR ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿ ಬಗ್ಗೆ ನಾವೇ ಇಷ್ಟು ಪ್ರಚಾರ ತಗೋತಾ ಇದೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಮತ್ತು JDS ಪ್ರತಿದಿನ ಪ್ರತಿ ಕ್ಷಣ ಅದನ್ನ ಸದನದಲ್ಲಿ ಮಾತಾಡೋ ಮೂಲಕ, ನಮ್ಮಿಂದ ಸತ್ಯವನ್ನ ಹೊರಗೆ ಹಾಕುವ ಮೂಲಕ, ನಾವು ಅದಕ್ಕೆ ಸಮರ್ಥನೆಯನ್ನ ಕೊಡುವ ಮೂಲಕ ನಮಗೆ ಅವರು ಇನ್ನೂ ಉತ್ತೇಜನ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಮಾತಾಡೋದಿಕ್ಕೆ. ಅವ್ರು ಇನ್ನೂ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಆಕ್ಚುಲಿ ನಿಮ್ಮ ವಾಹಿನಿಯ ಮೂಲಕ ಈ ಒಂದು ರಾಜ್ಯ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ಪಕ್ಷಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ನಡೆಯುವಂತಹ 2028ರ ಚುನಾವಣೆಗೆ ಆಲ್ರೆಡಿ ನಮಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲನೇ ವಿಚಾರ. ಇನ್ನ ಎರಡನೇ ವಿಚಾರ, ವಿರೋಧ ಪಕ್ಷ ಯಾವ ವಿಚಾರವನ್ನ ಚರ್ಚೆ ಮಾಡಬೇಕು ಸದನದಲ್ಲಿ ಅನ್ನುವಂಥದ್ದು ಅವರ ಪ್ರಿರಾಗೇಟಿವ್ಗೆ ಬಿಟ್ಟಿದ್ದು. ಆಡಳಿತ ಪಕ್ಷವಾಗಿ ನಾವು ಹೇಳ್ಕೊಡೋದಿಕ್ ಸಾಧ್ಯ ಇಲ್ಲ. ಸೊ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಒಂದು ವಿಚಾರ ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಹೋದ ಸಲ ಇದೇ ದಲಿತ ನಾಯಕರಾಗಿರುವಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಸಚಿವರು ಆದಂತಹ ಈಗ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಮತ್ತು ಬೊಮ್ಮಾಯಿ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಡಿಪಾರ್ಟ್ಮೆಂಟ್ ಮೂಲಕ ನಾನು ಅವ್ರನ್ನ ಇದು ಮಾಡಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 7,200 ಕೋಟಿ ರೂಪಾಯಿಯನ್ನ ಏನು ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನ ಅವರು ಗುತ್ತಿಗೆದಾರರಿಗೆ ಕೊಡೋಕ್ಕೋಸ್ಕರ, ಅಂದ್ರೆ PWD ಇಲಾಖೆಗೆ ಕೊಡೋದಕ್ಕೋಸ್ಕರ ಅವರು ಬಳಸ್ಕೊಂಡ್ರು. ನಾವು ಇವತ್ತಿನ ದಿನ 68,000 ಕೋಟಿ ರೂಪಾಯಿಯನ್ನ ಪ್ರತಿಯೊಬ್ಬ ಮನೆ ಇರುವಂತಹ ಗೃಹಿಣಿ, ಅಲ್ಲಿ ಇರುವಂತಹ ಯುವಕ, ಆ ಮನೆಯಲ್ಲಿ ಇರುವಂತಹ ಒಂದು ಕುಟುಂಬಕ್ಕೋಸ್ಕರ ನಾವು ಕೊಡ್ತಾ ಇದೀವಿ. ದುಡ್ಡು ಹೊಡೆಯೋದಕ್ಕೋಸ್ಕರನೋ, 40% ಲಂಚ ತಗೊಳ್ಳೋದಕ್ಕೋಸ್ಕರನೋ, ಅಥವಾ 40% ಏನು ರೋಡ್ ಅಲ್ಲಿ ಪೋಸ್ಟರ್ ಗಳನ್ನ ಅಂಟಿಸ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡ್ತಿಲ್ಲ. ನಾವು ನ್ಯಾಯಯುತವಾಗಿ ಕರ್ನಾಟಕ ಜನತೆ ಏನು ನಮಗೆ ಕೊಡ್ತಾರೆ, ಟ್ಯಾಕ್ಸ್ ಮೂಲಕ ಕೇಂದ್ರಕ್ಕೆ ಕಟ್ತಾರೆ, ಆ ಒಂದು ಹಣವನ್ನ ಸಮವಾಗಿ ಎಲ್ಲರ ಮನೆಗೆ ಹಂಚ್ತಾ ಇದೀವಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ವಿದ್ಯುತ್ ಅನ್ನ ಫ್ರೀಗೊಳಿಸಿದೀವಿ. ಎಲ್ಲಾ ಮಹಿಳೆಯರಿಗೂ ಕೂಡ, ನೀವು ಯಾವುದೇ ಜಾತಿ ಆಗಿರ್ಲಿ, ನೀವು ಎಕನಾಮಿಕಲಿ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಇರ್ಲಿ, ನೀವು ಯಾವುದೇ ಧರ್ಮಕ್ಕೆ ಸೇರಿರುತ್ತವರಾಗಿರ್ಲಿ, ನಾವು ನಿಮಗೆ ಏನು ಉಚಿತ ಬಸ್ ಪಾಸ್ ಗಳನ್ನ ಕೊಡ್ತಾ ಇದೀವಿ. ಎಷ್ಟೋ ಜನ ಇವತ್ತಿನ ತನಕ ಇವ್ರು ಹೇಳ್ತಾ ಇರ್ತಾರಲ್ಲ, ಹಿಂದೂ ಧರ್ಮವನ್ನ ಜಾಗೃತಿಗೊಳಿಸ್ಬೇಕು ಅಂತ. ಉತ್ತರ ಕರ್ನಾಟಕದ ಎಷ್ಟೋ ಜನ ಮಹಿಳೆಯರು ಇವತ್ತಿನ ತನಕ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗೋದಿಕ್ ಸಾಧ್ಯ ಆಗಿರ್ಲಿಲ್ಲ. ಯಾಕೆಂತಂದ್ರೆ ಮನೇಲಿರುವಂತಹ ಗಂಡಂದ್ರಿಗೆ ಕೇಳೋದಿಕ್ಕಾಗ್ತಿರ್ಲಿಲ್ಲ, ಅವರು ದುಡ್ಡು ಕೂಡಿಟ್ಟು ಅಲ್ಲಿ ತನಕ ಹೋಗೋದಿಕ್ಕಾಗ್ತಿರ್ಲಿಲ್ಲ. ನೋಡಿ ಸಂತೋಷ ಪಟ್ರಿ, ಆನಂದ ಪಟ್ರು. ಹಿಂದೂ ಧರ್ಮವನ್ನ ಜಾಗೃತಗೊಳಿಸೋದು ಅಂತಂದ್ರೆ ಅಲ್ಲಿ ಕುತ್ಕೊಂಡು ಭಾಷಣ ಮಾಡುವಂತದ್ದಲ್ಲ. ಅದಕ್ಕೆ ಸ್ಕೀಮ್ ಗಳನ್ನ ತರಬೇಕು, ಅದಕ್ಕೆ ಪಾಲಿಸಿಗಳನ್ನ ತರಬೇಕು. ಗ್ಯಾರಂಟಿ ಇಸ್ a scheme. Guarantee is a policy of our government. ನಿಮಗೆ ಆ ಸ್ಕೀಮ್ ಅನ್ನ, ಪಾಲಿಸಿಯನ್ನ ನೀವು ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬಿಟ್ಬಿಡಿ. ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ಅಧಿಕಾರಕ್ಕೆ ಬಂದಿದೀವಿ. ನಾವು ಅದನ್ನ ಬಹಳ ನಿಷ್ಠೆಯಿಂದ ಜನರಿಗೆ ಪ್ರಾಮಾಣಿಕವಾಗಿ ಕೊಡ್ತಾ ಇದೀವಿ, ಮುಂದೆಯೂ ಕೂಡ ಕೊಡ್ತೀವಿ. ಇದೆಲ್ಲವನ್ನ ಕೊಟ್ಟು ಕೂಡ ಅಭಿವೃದ್ಧಿನ ನಾವೇನ್ ಮರ್ತಿಲ್ಲ. ಇವ್ರ ತರ 40-45% ಗುತ್ತಿಗೆದಾರರಿಂದ ಹಣ ತಗೊಂಡು ನಮಗೆ ರೋಡ್ಗಳನ್ನ ಅಭಿವೃದ್ಧಿ ಮಾಡುವಂತಹ ಅನಿವಾರ್ಯತೆ ನಮಗೇನಿಲ್ಲ. ಆಯ್ತಾ? ಬೆಂಗಳೂರಿಗೆ ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರಿನ ಅಡಿಯಲ್ಲಿ 24,000 ಕೋಟಿಗಳನ್ನ ಮೀಸಲಿಟ್ಟಾಗಿದೆ.
ಅಭಿವೃದ್ಧಿ ಬಗ್ಗೆ ಹೇಳಿದ್ರಲ್ಲ, ಅಭಿವೃದ್ಧಿದ ಒಂದು 10 ಯೋಜನೆಗಳು ತಂದಿರ್ತಕ್ಕಂಥದ್ದು ಒಂದು 10 ಪಟ್ಟಿಗಳನ್ನ ಕೊಡಿ. ಕಳೆದ 2 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ 10 ಯೋಜನೆಗಳು ಯಾವ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಅದೊಂದು ಪಟ್ಟಿಯನ್ನ ರಾಜ್ಯದ ಜನತೆಗೆ ತಿಳಿಸಿ ಗೊತ್ತಾಗ್ಲಿ. ರಸ್ತೆಗಳಿದಾವೆ, ಗುಂಡಿಗಳು ಮುಚ್ಚಿ ಇರಿ ಪದ್ಮಾವತಿ ಅವರೇ, ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿ ಸ್ವಾತಿ ಕಂಟಿನ್ಯೂ. ಬೆಂಗಳೂರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ನಾನು ಕಳೆದ ಸತಿ ಕೂಡ ನಿಮ್ ಜೊತೆ ಮಾಡಿರೋದು ಹೇಳಿ ಮೇಡಮ್, ಮಾಡಿರೋದನ್ನ ಹೇಳಿ. ಮಾಡ್ತೀವಿ ಅನ್ನೋದು ಬೇಡ, ಮಾಡಿರೋಂಥ ಯೋಜನೆಗಳಲ್ಲಿ ಲಿಸ್ಟ್ ಕೊಡಿ. ಅನುದಾನವನ್ನ ಕೊಟ್ಟಿದೀವಿ. ಎಲ್ಲೂ ಅಭಿವೃದ್ಧಿ ಆಗಿಲ್ಲ. ಅಲ್ಲ, ಇವ್ರಿಗೆ ಏನ್ ಮಾತಾಡಕ್ ಬರ್ಲಿಲ್ಲ ಅಂತಂದ್ರೆ ಕಳಿಸ್ಕೊಡಿ. ನಾವ್ ಹೆಂಗೆ ಏನ್ ಮಾತಾಡೋದು ಹೆಂಗೆ ಅಂತ ಬೇಕಿದ್ರೆ ಹೇಳ್ಕೊಟ್ಟು ಕಳಿಸ್ತೀವಿ ಬಿಜೆಪಿ ಅವ್ರಿಗೆ ಮತ್ತೆ JDS ಅವರಿಗೆ. ಇಲ್ಲ, ನಮಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್, ಕಾಂಗ್ರೆಸ್ ಅವ್ರ ತರ ನಾವು ಮಾತಾಡಲ್ಲ ಅನ್ನೋದು ಗೊತ್ತಿದೆ ಜನಕ್ಕೆ. ಒಂದು ಯೂನಿವರ್ಸಿಟಿ ಇದ್ದಂಗೆ JDS ಯೂನಿವರ್ಸಿಟಿಲಿ ಬಂದವರೇ. ಪದ್ಮಾವತಿ ಅವರೇ, ಮಾತಾಡ್ತೀನಿ, ಇರಿ ಮಾತಾಡ್ತೀನಿ. ಓಕೆ ಸ್ವಾತಿ, ಗಾಟ್ ಇಟ್. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಗ್ಯಾರಂಟಿ ಹೆಂಗೆ ವರ್ಕ್ ಆಗ್ತಿದೆ ಅಂಥೇಳಿ. ಶಶಿಕಾಂತ್ ಸರ್ ನನಗೀಗ ಮಾತಾಡಬೇಕು. ಶಶಿಕಾಂತ್ ಸರ್, ಗ್ಯಾರಂಟಿ ಅಂತ ಕರ್ನಾಟಕ ಕಾಂಗ್ರೆಸ್ ಅನೌನ್ಸ್ ಮಾಡಿದ ಸಂದರ್ಭದಿಂದ ಇವತ್ತಿನವರೆಗೂ ರಾಜ್ಯದಲ್ಲಿ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವ ಮಂದಿ ಎಷ್ಟು, ಅವರಿಗೆ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಪ್ಲಸ್ ಅನ್ನೋದನ್ನು ಸವಿಸ್ತಾರವಾಗಿ ಹಲವಾರು ವೇದಿಕೆಗಳಲ್ಲಿ ಮತ್ತು ನಮ್ಮ ವೇದಿಕೆಯಲ್ಲೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಸಬಲೀಕರಣ ಆಗುತ್ತೆ, ಮುಖ್ಯವಾಹಿನಿಗೆ ಬರ್ತಾರೆ, ಮನಿ ರೊಟೇಷನ್ ಆಗುತ್ತೆ, ಇದರ ಪ್ಲಸ್ಗಳನ್ನು ತಿಳಿಸ್ಕೊ ಬಂದಿದ್ದೀರಿ. ಬಟ್ ಅದು ಆರ್ಥಿಕತೆಯ ವ್ಯಾಪ್ತಿಯಲ್ಲಿದ್ದಾಗ ಆಡಳಿತ ನಡೆಸುವಂತಹ ಸರ್ಕಾರಕ್ಕೂ ಸೂಕ್ತ, ಆ ವ್ಯಾಪ್ತಿಯಲ್ಲಿ ಬರುವಂಥ ಜನಸಾಮಾನ್ಯರಿಗೂ ಇದರಿಂದ ಆಗುವಂಥ ಪ್ಲಸ್ನ ಅರಿವಿದೆ. ಬಟ್ ಅದರ ರೇಂಜ್ 2000ದಿಂದ 4000ಕ್ಕೆ ಹೋಗುವಂಥದ್ದು, ಅಥವಾ ಮುಂದೊಂದು ದಿವಸ ಈ ಗೃಹ ಜ್ಯೋತಿಯಲ್ಲಿ ಇನ್ನೂ ಪ್ಲಸ್ ಏನೋ ಮಾಡ್ತಾ ಹೋಗೋದು. ಐಡಿಯಾ ಕೊಡೋದು ಬೇಡ, ನಾನು ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ಬಿಟ್ಟು ಕಾಂಗ್ರೆಸ್ನವರು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಅಂತ ಭಯ. ಈಗ ಯೂನಿಟ್ಗಳಲ್ಲಿ ಹೆಚ್ಚುವರಿ ಮಾಡುವಂಥದ್ದು, ಯುವ ನಿಧಿಯೋ ಇನ್ನೂ ಏನೇನೋ ಪ್ಲಸ್ ಮಾಡ್ತಾ ಹೋದರೆ ಈ ಆರ್ಥಿಕತೆಯ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಹೇಳ್ತೀರಿ ಸರ್? ಅಲ್ಲ, ಗ್ಯಾರಂಟಿ ಯೋಜನೆಗಳು ಬರೀ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತ್ರ ಚೌಕಟ್ಟಿನಲ್ಲಿ ನಾವು ನೋಡಬೇಕಾಗುತ್ತಲ್ಲ, ಇದು ಸಾಮಾಜಿಕ ಚೌಕಟ್ಟಿನಲ್ಲಿ ನೋಡಬೇಕಾದಂತ ಅವಶ್ಯಕತೆ ಇದೆ. ಸಾಮಾಜಿಕ ಚೌಕಟ್ಟಿನಲ್ಲಿ ನೋಡುವ ಸಂದರ್ಭದಲ್ಲಿ ನೀವು ಹೇಳಿದ್ದನ್ನು ಜನ ಇಷ್ಟು ದಿವಸ ಯಾಕೆ ಎಕ್ಸೆಪ್ಟ್ ಮಾಡಿದ್ರು ಅಂದ್ರೆ ಸರ್, ಅದು ಆರ್ಥಿಕತೆಯ ಲಿಮಿಟೇಷನ್ ಒಳಗೆ ಇತ್ತು. ಈಗ ಸಿದ್ದರಾಮಯ್ಯನವ್ರು ಸಾಲ ತಗೋಬೇಕು ಅಂದ್ರೆ ಆ ಬಾರ್ಡ್ರನ್ನು ದಾಟದೆ ಎಲ್ಲವನ್ನ ಮಾಡಿದ್ರು ಅನ್ನುವಂಥ ಹೆಗ್ಗಳಿಕೆ ಇತ್ತು. ಬಜೆಟನ್ನು ಮಂಡಿಸಿದಾಗ ಕಾಂಗ್ರೆಸ್ ನಾಯಕರಲ್ಲಿ ಅವರ ಮುಖದಲ್ಲಿ ಆ ಪ್ರೌಡ್ ಫೀಲಿಂಗನ್ನು ನಾವು ಗಮನಿಸಿದ್ವಿ. ರಾಜ್ಯದ ಜನ ಕೂಡ ಖುಷಿ ಪಟ್ಟರು. ರೈಟ್, ಬಿಯಾಂಡ್ ಹೋಗ್ತಿದೆ ಅಂದಾಗ ನಿಮ್ಮ ಸ್ಟೇಟ್ಮೆಂಟ್? ಆರ್ಥಿಕ ಶಿಸ್ತು ಬೇಕು, ಆ ಶಿಸ್ತನ್ನು ನಿರ್ವಹಿಸುವ ಕೆಲಸವನ್ನ ಆಡುವ ಸರ್ಕಾರ ಮಾಡ್ಬೇಕಾಗುತ್ತೆ. ಆರ್ಥಿಕ ಶಿಸ್ತು ಅಂತಂದ್ರೆ ನಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ಒಳಗಡೆಗೆ ನಾವು ಖರ್ಚು ಮಾಡುವಂತ ಒಂದು ಯೋಜನೆಗಳನ್ನ ಹಮ್ಕೋಬೇಕಾಗತ್ತೆ. ಆದ್ರೆ ಯಾವತ್ತೂ ಸಹಿತ ಅಭಿವೃದ್ಧಿ ಅಂತಂದ್ರೆ ನಾವು ಕೇವಲ ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಇಮಾರತ್ಗಳು, ಇವುಗಳು ಡ್ಯಾಮ್ಗಳು, ಇಂಥವುಗಳಿಗೆ ಅಭಿವೃದ್ಧಿ ಅಂತ ಒಂದು ಪರಿಕಲ್ಪನೆ ಇದೆ. ಆದ್ರೆ ಇದು ತಪ್ಪು. ಯಾಕಂದ್ರೆ ಕೇಂದ್ರ ಸರ್ಕಾರ ಅಭಿವೃದ್ಧಿ ಮಾಡಿದೆ ಅಂತ, ಏನ್ ಅಭಿವೃದ್ಧಿ ಮಾಡಿದೆ ಅಂತಂದ್ರೆ ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡಿದೆ. ಅದ್ರ ಏನಾಗಿದೆ, ಮಧ್ಯದಲ್ಲಿ ಟೋಲ್ಗಳನ್ನ ಹಾಕ್ಬಿಟ್ಟು ಮತ್ತೆ ಜನರ ಜೇಬಲಿಗೆ ಕೈ ಹಾಕುತ್ತೆ. ಬುಲೆಟ್ ಟ್ರೈನ್ಗಳನ್ನ ತರ್ತೀವಿ, ಎಕ್ಸ್ಪ್ರೆಸ್ ಟ್ರೈನ್ಗಳನ್ನ ತರ್ತೀವಿ ಅಂತ ಹೇಳ್ತಾರೆ. ಅದು ಸಹಿತ ಏನೋ ಮತ್ತೆ ಜನರ ಜೇಬಿಗೆ ದುಡ್ಡು ಕೈಗೆ ಹಾಕೋದೇ ಕೆಲಸನೇ. ಆದ್ರೆ ಏನೇನು ಅಭಿವೃದ್ಧಿ ಮಾಡಿದ್ರು ಸಹಿತ ಮತ್ತೆ ಜನರಿಂದ ಇದು. ಅದರಿಂದ ನಾನು ಹೇಳ್ತಾ ಇರೋದು, ಜನರಿಗೆ ನೀವು 2000 ಕೊಡ್ತೀರಾ, 4000 ಕೊಡ್ತೀರಾ, 10,000 ಕೊಡ್ತೀರಾ, ಕೊಡಿ. ಯಾಕಂದ್ರೆ ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದೀರಾ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡಿತಾ ಇದ್ದೀರಾ, ಓಟಿನ ಹೊರವ ಪಡಿತಾ ಇದ್ದೀರಾ. ಆದ್ರೆ ನಿಮ್ಮ ಆರ್ಥಿಕ ಶಿಸ್ತು, ಆರ್ಥಿಕ ಲಿಮಿಟ್ ಏನಿದೆ ನೋಡ್ಕೊಂಡು ಅದರ ಒಳಗಡೆಗೆ ನೀವು ಜನಕಲ್ಯಾಣ ಯೋಜನೆಗಳನ್ನ ಘೋಷಿಸಬೇಕು ಅನ್ನೋದು ನಮಗೆಲ್ಲ ಅಪೇಕ್ಷಣೀಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಸದ್ಯಕ್ಕೆ ನೀವು ಯೋಜನೆಗಳನ್ನ ಹಾಕಿದ್ದೀರಿ. ಇದನ್ನ ಯಾರು ಸಹಿತ ಮೊದಲು ಬಿಜೆಪಿಯವರು ಬಹಳ ದೊಡ್ಡ ಅಪೋಸ್ ಮಾಡ್ತಾ ಇದ್ರು. ಸ್ವತಃ ಪ್ರಧಾನಮಂತ್ರಿಯವರು ನಮ್ಮ ರಾಜ್ಯವೇ ದಿವಾಳಿ ಆಗುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಇಲ್ಲಿರ್ತಕ್ಕಂತ ಎಲ್ಲಾ ನಾಯಕರು ಹೇಳಿದ್ರು, ವಿರೋಧ ಪಕ್ಷದವರು. ಆದ್ರೆ ಬರ್ತಾ ಅವರು ಟೋನು ಬದಲಾಗಿದೆ. ಬೇಗೆ ಆರ್ ಅಶೋಕ್ ಅವರು ಇತ್ತೀಚೆಗೆ ಹೇಳಿದ್ದೇನೆ, ನಾವು ಗ್ಯಾರಂಟಿ ಯೋಜನೆಗಳ ವಿರೋಧಿ ಅಲ್ಲ, ಅದ್ರ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ. ಅದನ್ನ ನಾವು ಹೇಳ್ತಾ ಇದ್ದೀವಿ, ಹೌದಪ್ಪ, ಇಂಪ್ಲಿಮೆಂಟೇಷನ್ ಸರಿಯಾಗಿಲ್ಲ. ನೀವು ಹೇಳಿದ ಹಾಗೆ ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, ಕೊಡಿ, ಅದನ್ನ ತಲುಪಿಸಿ. ಆ ಕೆಲಸವನ್ನ ಮಾಡಬೇಕಾಗಿದೆ, ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ಸರಿಯಾಗಿ ಸಮರ್ಥವಾಗಿ ನಿರ್ಭಾಯಿಸಬೇಕಾಗಿದೆ ಅಷ್ಟೇ. ಸರ್ಕಾರಿ ಆಡಳಿತಾಂಗದಲ್ಲಿ ಯಾವುದೇ ಯೋಜನೆ ಇದ್ರೂ ಸಹಿತ ಯೋಜನೆ ಬಹಳ ಅದ್ಭುತವಾಗಿರುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಅವುಗಳನ್ನ ಮೊದಲು ನೀವು ಪರಿಹರಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ದರಿಂದ ಗ್ಯಾರಂಟಿ ಅನ್ನುವುದು ಉಚಿತ ಯೋಜನೆಗಳಲ್ಲ.
ಜನರಿಂದ ಬಂದಿರತಕ್ಕಂತ ದುಡ್ಡನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡಲಾಗತ್ತೆ. ಸರ್, ಇವತ್ತು ಒಂದು ವರದಿ ಕಂಪ್ಲೀಟ್ಲಿ ಅಗ್ರಿ. ನೀವು ಹೇಳಿದ್ದನ್ನು ನಾನು ಒಪ್ಕೋತೀನಿ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲು, ಜನರ ದುಡ್ಡನ್ನ ಜನರಿಗೆ ಪರ್ಯಾಯವಾಗಿ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಮೂಲಕ. ಅದು ಎಷ್ಟರ ಮಟ್ಟಿಗೆ ಬಾಯಿ ಮುಚ್ಚಿದ್ದಾರೆ ಅಂದ್ರೆ ಸರ್, ಇವತ್ತಲ್ಲ ನೆನ್ನೆ ಅಲ್ಲ, ನಾನು ನೀವು ಅಥವಾ ನಮ್ಮ ಹಿರಿಕರು ಕಂಡಂಗೆ ಸರ್ಕಾರಿ ಶಾಲೆಗಳಲ್ಲಿ ಛಾವಣಿ ಇಲ್ಲ, ಕಿಟಕಿ ಇಲ್ಲ, ಬಾಗಿಲಿಲ್ಲ, ಅದನ್ನು ಹಾವು ಬಂತು, ದಾದಿ ಮಕ್ಕಳನ್ನ ರಕ್ಷಣೆ ಮಾಡಿದ್ರು, ಸರಿಯಾದ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲ. ಇಂಥ ಸೌಲಭ್ಯಗಳನ್ನು ಕೊಡಬೇಕಲ್ಲ ಸರ್. ಈ ಗ್ಯಾರಂಟಿ ಅಂತ ಅಂದ್ಕೊಂಡು ಉಳಿದಿದ್ನೆಲ್ಲ ಮರೆಮಾಚ್ತಿದ್ದಾರಲ್ಲ ಸರ್. ಇದ್ರ ಬಗ್ಗೆ ಫೋಕಸ್ ಮಾಡ್ಬೇಕಲ್ಲ ಒಂದು ಸರ್ಕಾರ. ಹೌದು, ಈಗ ಹಿಂದಿನ ಸರ್ಕಾರ ಇತ್ತಲ್ವಾ, ಗ್ಯಾರಂಟಿ ಇರ್ಲಿಲ್ವಲ್ಲ, ಇವೆಲ್ಲ ಸಾಲ್ವ್ ಆಗಿತ್ತಾ? ಅದಕ್ಕೆ ಹೇಳಿದ್ದು ಹಳೆ ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ ಇದ್ದಾಗ ಯಾವುದು ಕನ್ನಡ ಶಾಲೆಗೆ ನೀವು ಹೇಳಿದ ಸಮಸ್ಯೆಗಳು ಪರಿಹಾರ ಮಾಡಿದ್ರು? ಮಾಡಿಲ್ವಲ್ಲ. ಕಡೆ ಪಕ್ಷ ಇವರಾದ್ರೂ ಮಾಡ್ಬೇಕಲ್ಲ ಅಂತ ನಾನು ಹೇಳೋದು. ಈಗ ಒಂದು ಅವಕಾಶ ಇದೆ ನೋಡಿ, ನಾವು ಗ್ಯಾರಂಟಿನೂ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆ ಹೈಫೈ ಶಾಲೆ, ಸರ್ಕಾರಿ ಆಸ್ಪತ್ರೆಗಳು ಹೈಫೈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು. ಈ ತರದೊಂದು ಬದಲಾವಣೆ ಬೇಕಲ್ಲ ಸರ್. ಬದಲಾವಣೆ ಬೇಕು, ನಮ್ಮ ಎಲ್ಲರ ಆಶಯ. ಆದ್ರೆ ಹಿಂದಿನ ಸರ್ಕಾರಗಳು ಮಾಡಿಲ್ಲ, ಇವಾಗಿನ ಸರ್ಕಾರಗಳು ಮಾಡಿಲ್ಲ ಅನ್ನುವುದು ಆರೋಪ ಇದೆ. ಅದು ಮಾಡಿಲ್ಲ ಅನ್ನುವುದನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಅಟ್ಲೀಸ್ಟ್ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಮಾಜಿಕವಾಗಿ ಮಹಿಳೆಯರಿಗೆ, ಮತ್ತೊಬ್ಬರಿಗೆ, ಯುವಕರಿಗೆ ಒಂದು ಭದ್ರತೆಯನ್ನು ಒದಗಿಸುವ ಕೆಲಸವನ್ನ, ಸಬಲೀಕರಣ ಕೆಲಸವನ್ನು ಮಾಡ್ತಾ ಇದೆಯಲ್ವಾ, ಈ ಸಮಾಧಾನ ಪಟ್ಗಳನ್ನಂತ. ಆ ನಂತರ ಬಂದಿರತಕ್ಕಂಥದ್ದು, ಇವಾಗ ಯಾವುದೇ ಸರ್ಕಾರ ಬಂದ್ರು ಸಹಿತ ಬಜೆಟ್ ಅಲ್ಲಿ ಅಲೋಕೇಶನ್ ಅಂತ ಮಾಡ್ತಾರೆ. ಇವಾಗೂ ಸಹಿತ ಶಿಕ್ಷಣ ಇಲಾಖೆಗೆ ಅಲೋಕೇಶನ್ ಮಾಡಿದ್ದಾರೆ, ಅಭಿವೃದ್ಧಿಗೂ ಅಲೋಕೇಶನ್ ಮಾಡಿದ್ದಾರೆ, PWD ಇಲಾಖೆಗೂ ಅಲೋಕೇಶನ್ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕದ ರಾಜ್ಯದ ಬಜೆಟ್ 4 ಲಕ್ಷ ಕೋಟಿ ಆಗಿದೆ. 4 ಲಕ್ಷ ಕೋಟಿಯಲ್ಲಿ 52,000 ಕೋಟಿಯನ್ನ ಪಕ್ಕಕ್ಕಿಡೋಣ. ಅರ್ಧದಷ್ಟು ಅಮೌಂಟ್ ನ ಸ್ಯಾಲರಿಗಳಿಗೆ ಮೇಲೆ ಬಡ್ಡಿ ಕಟ್ಟೋದಕ್ಕಾಗ್ಲಿ. ಉಳಿದ ಹಣ ಎಲ್ಲಿ ಹೋಯ್ತು? ಉಳಿದ ಹಣ ಅಲೋಕೇಶನ್ ಆಗಿರುತ್ತೆ ಬೇರೆ ಬೇರೆ ಎಲ್ಲಾ ವಿಭಾಗಗಳಿಗೆ. ಅಲೋಕೇಶನ್ ಆಗಿರ್ತಕ್ಕಂತ ಅಥವಾ ಹಂಚಿಕೆ ಆಗಿರ್ತಕ್ಕಂತ ಹಣವನ್ನ ಅದಕ್ಕೆ ಬಳಸಲಾಗುತ್ತಾ? ಎಷ್ಟು ರೀತಿಯಲ್ಲಿ ಬಳಸಲಾಗಿದೆ, ಯಾವ ರೀತಿ ಬಳಸಲಾಗಿದೆ, ಇವುಗಳ ಬಗ್ಗೆ ವಿರೋಧ ಪಕ್ಷದವರು ಬಹಳ ಮುಖ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿದೆ. ಹೌದಪ್ಪ, ಶಿಕ್ಷಣ ಇಲಾಖೆಗೆ ಈಗಾಗಲೇ ಕೊಟ್ಟಿದ್ರಲ್ವಾ ಇಷ್ಟು ಕೋಟಿ ರೂಪಾಯಿ ಬಜೆಟ್ ನಲ್ಲಿ, ಅದಕ್ಕೆ ಬಳಸ್ಕೊಂಡಿದ್ರ, ಯಾವ ರೀತಿ ಬಳಸಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಆದ್ರಿಂದ ಬರೀ ಗ್ಯಾರಂಟಿ ಯೋಜನೆ ಯಾಕೆ ಲಡ್ಕಿ ಬ್ಯಾನ್ ಇವತ್ತು ಉಲ್ಟಾ ಹೊಡೆದ್ರು ಮಹಾರಾಷ್ಟ್ರದಲ್ಲಿ? ಅತ್ಯಂತ ಬಡವರಿಗೆ ಮಾತ್ರ ಕೊಡ್ತೀವಿ, ಮೊದಲೇನ್ ಹೇಳಿದ್ರು ಎಲ್ಲಾ ಮಹಿಳೆಯರಿಗೂ ಕೊಡ್ತೀನಿ ಅಂತಂದ್ರಲ್ವಾ. ಇವಾಗ ಏನಾಯ್ತು, ಇವತ್ತು ಅನೌನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು, ಏನು ಅಂತಂದ್ರೆ ಇಲ್ಲ ಕೊಡಕ್ ಆಗೋದಿಲ್ಲ, ನಾವು ಬರೀ ಬಡವರಿಗೆ ಮಾತ್ರ ಕೊಡ್ತೀವಿ ಅಂತ ಬಿಟ್ಟು ಯಾಕೆ ಹೇಳಿದ್ರು? ಒಪ್ಕೊಂಡ್ರಲ್ವಾ ಅವ್ರ ತಪ್ಪನ್ನ. ಆಕಸ್ಮಿಕವಾಗಿ ಅದೇ ಕೆಲಸವನ್ನ ಇಲ್ಲಿ ಗವರ್ಮೆಂಟ್ ಮಾಡಿದ್ರೆ ಇಡೀ ಬಿಜೆಪಿ ಅವರು ಈಗಾಗಲೇ ಅವ್ರ ಮೇಲ್ಗಡೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಲ್ವಾ. ಆದ್ರಿಂದ ಮೊದಲು ಬಿಜೆಪಿ ಅವರಿಗಾಗಲಿ ವಿರೋಧ ಪಕ್ಷದವ್ರಿಗಾಗಲಿ ಒಂದು ಸ್ಟ್ಯಾಂಡರ್ಡ್ ಇರಲಿ. ಮೊದಲು ಗ್ಯಾರಂಟಿ ಯೋಜನೆಗಳು ವಿರೋಧಿಸ್ತೀರಾ, ಇವಾಗ ಏನ್ ಮಾಡಿದ್ರೆ ವಿರೋಧಿಸೋದಿಲ್ಲ ಅಂತ ಹೇಳ್ತೀರಾ ಅಲ್ವಾ. ಗ್ಯಾರಂಟಿ ಒಂದು ಸ್ಟ್ಯಾಂಡ್ ಇರ್ಲಿ ನಿಮಗೆ, ಯಾಕೆ ಬದಲಾಯಿಸ್ತೀರಾ? ಆಮೇಲೆ ಕಾಂಗ್ರೆಸ್ ಸರ್ಕಾರದ ಕೆಲಸ ಏನಂದ್ರೆ ಈಗ ಯೋಜನೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು, ಉಳಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ, ಇನ್ನು ಒಂದ್ ಸ್ಟ್ಯಾಂಡ್ ಎಲ್ಲಿಂದ ತಗೊಂಡ್ಬರ್ತಾರೆ ಇಲ್ಲಿ ಬದಲಾಯಿಸ್ಬೇಡಿ ಅಂತ ಹೇಳ್ತಾರೆ. ವಿರೋಧ ಪಕ್ಷದ ಕೆಲಸ ಏನು ಅಂತಂದ್ರೆ, ಆಳುವ ಪಕ್ಷ ಯಾವುದೇ ಯೋಜನೆ ತಂದ್ರು ಅದನ್ನ ಸರಿಯಾದ ಅನುಷ್ಠಾನ ತಂದಿದೆಯೋ ಇಲ್ವೋ, ತಂದಿಲ್ಲ ಅಂದ್ರೆ ಯಾಕೆ ತಂದಿಲ್ಲ ಇದನ್ನ ಪ್ರಶ್ನೆ ಮಾಡಿ ದಯವಿಟ್ಟು ವಿರೋಧ ಪಕ್ಷದ ಕೆಲಸ. ರೈಟ್ ಗಾಟ್ ಇಟ್ ಸರ್. ಮಾತಾಡ್ತೀನಿ ನಿಮ್ಮ ಜೊತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನ ತಲುಪುವಂಥ ಕೆಲಸ ಮಾಡ್ತಾ ಇದೆ. ಗೋವಿಂದರಾಜ್ ಅವರೇ, BJP-ಅವರಲ್ಲಿ ನನ್ನೊಂದು ಮನವಿ ಇದೆ. ನೀವು ಅಕ್ಕಿ ಕುಡಿ ನೀವು ಮಾತು ಕೊಟ್ಟಿದ್ದೀರಿ, ಅಕ್ಕಿ ಕುಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ ಹೇಳ್ತಾ ಇದ್ರಿ. ಅಕ್ಕಿ ಕೊಡೋಕೆ ಆವಾಗ ಒಂದ್ಸತಿ ಟೈಮ್ ಇರಲಿಲ್ಲ, ಅಕ್ಕಿ ಇರಲಿಲ್ಲ. ನೀವು ಕೇಂದ್ರದಲ್ಲೂ ಕೇಳ್ಕೊತಾರೆ ಕಾಂಗ್ರೆಸ್ನವರು, ಆ ಟೈಮಲ್ಲಿ ಅಕ್ಕಿ ಸಿಗೋದಿಲ್ಲ. ಕಡೆ ಪಕ್ಷ ದುಡ್ಡಾದ್ರು ಕೊಡಿ ಅಂದರು, ಅದಕ್ಕೆ ನಿಂತ್ಕೊಂಡ್ಬಿಟ್ರು, ಸ್ಟ್ಯಾಂಡಾಗಿ ದುಡ್ಡು ಕೊಟ್ಟರು. ಸಬಲೀಕರಣ ಆಗುತ್ತೆ 2,000 ರೂಪಾಯಿ ಕೊಟ್ಟು ಅನ್ನೋದಾದರೆ 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಕೊಡಿ ಅಂತ ನೀವುಗಳೇ ಹೇಳಿದ್ರಿ. ಈಗ 4,000 ರೂಪಾಯಿ ಕೊಡೋಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಐಡಿಯಾ ಕೊಡ್ಬೇಕಾದ್ರೆ ಜಾಗ್ರತೆಯಿಂದ ಕೊಡ್ಬೇಕು ನೀವು. ಇಲ್ಲ, ಇದು ಐಡಿಯಾ ಅಂತಲ್ಲ ಮೇಡಮ್, ಈ ಕೊಟ್ಟಿರ್ತಕ್ಕಂಥ ಸ್ಕೀಮ್ ಬಗ್ಗೆ ಅವ್ರು ಕೊಡಲೇಬೇಕು, ನಿಲ್ಸೋಕ್ಕಾಗೋದಿಲ್ಲ, ಕೊಡಲಿ. ಬಟ್ ಅದನ್ನ ಬಿಟ್ಟು ನೀವು ಬೇರೆ ಯೋಜನೆಗಳನ್ನ ಮರ್ತಿದ್ದೀರಲ್ಲ, ಅದಿರ್ತಕ್ಕಂಥ ಪ್ರಶ್ನೆ. ಈಗ ಅದ್ರ ಜೊತೆಯಲ್ಲಿ ನೀವು ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಬಂದ್ರಿ. ಯಾವ ಬೆಲೆನ ಇವತ್ತೇನು ಕಮ್ಮಿ ಮಾಡಲಿಲ್ಲ ನೀವು. ಯಾವ್ದನ್ನ ಬಂದಾಗ್ಲಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಬೆಲೆನ ಇಳಿಸ್ಲಿಲ್ಲ, ಎಲ್ಲ ಬೆಲೆನೂ ಜಾಸ್ತಿ ಮಾಡ್ಕೊಂಬಂದ್ರು. ಅದ್ರ ರೈತರಿಗೆಲ್ಲ ಒಂದು ವರ್ಷಕ್ಕೆ 700 ರಿಂದ 800 ಕೋಟಿ ಒಂದು ಗೌರವಧನ ಸಬ್ಸಿಡಿ ಕೊಡ್ತಾ ಇದ್ರು. ಅಂಥ ಹಣವನ್ನು ರೈತರಿಗೆ ಕೊಟ್ಟಿಲ್ಲ.
ರೈತರ ಮಕ್ಕಳಿಗೆ ಎಲ್ಲ ಒಂದ್ ಕಡೆ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದನ್ನ ಯಾಕೆ ನಿಲ್ಸಿದ್ರಿ ಹಾಗಾದ್ರೆ? ಅದೇ ರೀತಿ ಕೇಂದ್ರದಿಂದ ಕೃಷಿ ಸನ್ಮಾನ ಯೋಜನೆಯಿಂದ ಕರ್ನಾಟಕದಿಂದ ಸುಮಾರು 4,000 ರೂಪಾಯಿ ಕೊಡ್ತಾ ಇದ್ರು ಕರ್ನಾಟಕ ಸರ್ಕಾರದಿಂದ, ಅದನ್ನ ಯಾಕೆ ನಿಲ್ಸಿದ್ರಿ ಹಾಗಾದ್ರೆ? ಸೊ ನೀವೊಂದು ಯೋಜನೆ ಕೊಡೋಕ್ಕೆ ನಿರಂತರವಾಗಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ನೀವು ಯಾಕೆ ಅದು ಅಸಡ್ಡೆ ಸ್ಟಾರ್ಟ್ ಮಾಡಿದ್ದೀರಾ? ಇದು ಇರ್ತಕ್ಕಂಥ ಪ್ರಶ್ನೆ. ನೀವು ಯೋಜನೆ ಕೊಡೋದ್ರಿಂದ ನಮ್ಗೇನೋ ಆಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ. ನೀವು ರೈತರಿಗೆ ನರೇಗಾ ಅನ್ನೋ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ, ಅದಕ್ಕೆ ಯಾಕೆ ನೀವು ಮೇಡಮ್ ಈಗ ಕೃಷಿ ಸನ್ಮಾನ ಯಡಿಯೂರಪ್ಪನವರು ಕೇಂದ್ರದ ಜೊತೆ 6,000 ರೂಪಾಯಿ ಜೊತೆ ರಾಜ್ಯದಿಂದ 4,000 ರೂಪಾಯಿ ಕೊಡ್ತಿದ್ರಲ್ಲ, ಅದನ್ನ ಯಾವ ಕಾರಣಕ್ಕೋಸ್ಕರ ನಿಲ್ಸಿದೀರಾ ಅಂತ ಹೇಳಿ ಮೇಡಮ್ ಸ್ವಲ್ಪ. ತಾವು ದಯವಿಟ್ಟು ಇಡೀ ದೇಶದ ಬಗ್ಗೆ ಒಂದ್ಸತಿ ಮಾತಾಡಿ. ಅಲ್ಲ ರಾಜ್ಯದ ಹೇಳಿ, ನೀವು ಈಗ ರಾಜ್ಯದಲ್ಲಿ 4,000 ರೂಪಾಯಿ ಕೊಡ್ತಾ ಇದ್ರಲ್ವಾ ರೈತರಿಗೋಸ್ಕರ, ಅದನ್ನ ಯಾಕೆ ನಿಲ್ಸಿದ್ರಿ ಹಾಗಾದ್ರೆ? ರೈತರ ಮಕ್ಕಳಿಗೆ ಎಲ್ಲ ಒಂದ್ ಕಡೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನ ಯಾಕೆ ನಿಲ್ಸಿದ್ರಿ ಹಾಗಾದ್ರೆ? ನೀವು ಗ್ಯಾರಂಟಿಗಳ ಹೆಸರು ಹೇಳಿ ನೀವು ಎಲ್ಲ ಒಂದ್ ಕಡೆ ಬೇರೆ ಯೋಜನೆಗಳನ್ನ ಬೆಲೆನ ಜಾಸ್ತಿ ಮಾಡ್ತೀರಾ, ಬೇರೆದೆಲ್ಲ ಸ್ಟಾಪ್ ಮಾಡಿರೋದಕ್ಕೆ ಯಾವ್ದಕ್ಕೋಸ್ಕರ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಹಾಗಾದ್ರೆ? ಯಾವ್ದು ಚುನಾವಣೆ ಗೆಲ್ಲಕ್ಕೋಸ್ಕರ ಗ್ಯಾರಂಟಿ ಅಷ್ಟೇನೆ ನಿಮ್ದಾಗಾದ್ರೆ? ನೀವು ಚುನಾವಣೆ ಗೆಲ್ಬೇಕು, ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಂತ ಗುರುತಿಸ್ಕೊಬೇಕು, ಇದೊಂದು ಅಜೆಂಡಾ ಬಿಟ್ರೆ ನಿಮ್ಮ ಅಜೆಂಡಾ ಏನಿದೆ? ನನ್ಗೊಂದು ಪ್ರಶ್ನೆ ಮೇಡಮ್ ನಿಮ್ಗೊಂದು, ಈ ಕಳೆದ 2 ವರ್ಷದಿಂದ ಏನಾದ್ರೂ ಸಮಸ್ಯೆ ಇದೆಯಾ? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. ಕೊಡ್ತಾ ಇರುವಂತಹ ಕೃಷಿ ಸಮ್ಮಾನ್ ಯೋಜನೆ ಯಾವ ರೈತನ ಹತ್ತಿರ ಭೂಮಿ ಇದೆಯೋ ಅವನಿಗೆ ತಲುಪುತ್ತೆ. ಆದ್ರೆ ಅದೇ ನರೇಗಾ ಯೋಜನೆ ಯಾರ ಹತ್ರ ಭೂಮಿ ಇರ್ಲಿ ಇಲ್ದೇ ಇರ್ಲಿ ಅವನಿಗೆ ತಲುಪುವಂತ. ಮೇಡಮ್ ಈ ದೇಶದ ಬುನಾದಿ ಬಂದ್ಬಿಟ್ಟು ಕೃಷಿಕ ಮೇಡಮ್. ಕೃಷಿಕನಿಗೆ ಶಕ್ತಿ ಕೊಟ್ರೆ ದೇಶ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಣವನ್ನೇ ನೀವು ಕಿತ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಇವತ್ತು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ನೀವು ಇದೇ ಒಂದು ವಾಲ್ಮೀಕಿ ಅಭಿವೃದ್ಧಿ ಹಣವನ್ನ ನೀವ್ ಎಲ್ಲಿಗೆ ಬಳಸ್ಕೊಂಡ್ರಿ? ಚುನಾವಣೆಗೆ ಬಳಸ್ಕೊಂಡ್ರಿ, ಲ್ಯಾಂಬೋರ್ಗಿನಿ ಕಾರ್ ತಗೊಂಡ್ರಿ, ಬೆಂಚ್ ಕಾರ್ ತಗೊಂಡ್ರಿ ನಿಮ್ ನಾಯಕರುಗಳು. ಇವತ್ತು ನಮ್ಮ ದಲಿತರಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಬಳಸ್ಕೊಂಡ್ರೆ ಯಾವ ಕಾರಣಕ್ಕೋಸ್ಕರ ಬಳಸ್ಕೊಂಡ್ರೆ? ಹಾಗಾದ್ರೆ ನೀವು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಈ ರೀತಿಯಾದ ಒಂದು ವಂಚನೆ ಮಾಡ್ತಾ ಇದ್ರೆ ಎಲ್ಲೋ ಬೇಕು ಆ ಸಮುದಾಯದಲ್ಲೆಲ್ಲ ಒಬ್ಬ ಯುವಕಂಗೆ ಕೆಲಸ ಇಲ್ದವನಿಗೆಲ್ಲ ಒಂದ್ ಕಡೆ ಕಾರ್ ಸಿಗುವಂತ ಕೆಲಸ ಆಗ್ತಾ ಇತ್ತು. ಇವತ್ತು ಕಾರ್ಗಳು ಕೊಡ್ತಾ ಇಲ್ಲ, ಆರ್ಥಿಕವಾಗಿ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ ಯಾವುದೋ ಒಂದು ಉದ್ಯೋಗಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇಲ್ಲ. ಈ ರೀತಿಯ ಯೋಜನೆಗಳಿಂದ ಈ ದೇಶ ಉದ್ಧಾರ ಆಗುತ್ತಾ ಇಲ್ಲ ರಾಜ್ಯ ಉದ್ಧಾರ ಆಗುತ್ತಾ? ಏನಾಗುತ್ತೆ ಮತ್ತೆ ಹೇಳಿ? ನೀವು ಕೊಡೋ ಗ್ಯಾರಂಟಿ 52,000 ರೂಪಾಯಿ ಇಟ್ಬಿಡಿ, ಭ್ರಷ್ಟಾಚಾರ ಕಮ್ಮಿ ಮಾಡಿ ಮೇಡಮ್. ಫಸ್ಟ್ ಇವತ್ತು ಕಾಂಟ್ರಾಕ್ಟ್ಗಳು ನೇಣಾಕಣ ಸ್ಥಿತಿಗೆ ಬಂದಿದ್ದಾರೆ. ನೀವು ಹಣವನ್ನ ಕೊಡ್ತಾ ಇಲ್ಲ, 2 ವರ್ಷ ಆಯ್ತು. 2 ವರ್ಷದಲ್ಲಿ ನಾನು ಪಟ್ಟಿ ಕೇಳ್ತೀನಿ, ಅಭಿವೃದ್ಧಿ ಮಾಡಿ ನಾವು ಸಾಧನೆ ಮಾಡಿದ್ದಂತ ಏನಾದ್ರೂ ಒಂದು 100 ಯೋಜನೆಗಳನ್ನ ಪಟ್ಟಿ ಕೊಡಿ ನೋಡೋಣ. ಹಾಗಾದ್ರೆ ಬಾಯ್ಬಿಟ್ಟು ಹೇಳಿ, ಇಂಥ ಯೋಜನೆ ಮಾಡಿದ್ವಿ ರಾಜ್ಯದಲ್ಲಿ, ಇಂಥ ಜನಕ್ಕೆ ಒಂದು ಯೋಜನೆಗಳು ತಂದಿದ್ದೀವಿ, ಒಂದು 10,000 ಕೋಟಿ ಯೋಜನೆ ತಂದಿದ್ದೀನಿ, ಇಷ್ಟು ಜನಕ್ಕೆ ಅನುಕೂಲ ಆಗಿದೆ, ಆರ್ಥಿಕವಾಗಿ ಎಲ್ಲರೂ ಸಬಲೀಕರಣ ಆಗ್ತಾ ಇದ್ದಾರೆ ಅಂತ ಕೊಡಿ, ಒಂದು ದಾಖಲೆಗಳನ್ನ ಕೊಡಿ, ರಾಜ್ಯದ ಜನತೆಗೆ ಗೊತ್ತಾಗ್ಲಿ. ಏನ್ ಕಾಳಜಿ ನಿಮಗೆ? ಏನ್ ಹೇಳಿ? ಅವರು ಸಬಲೀಕರಣ ಆಗ್ತಾ ಇದ್ದಾರೆ. ಅಯ್ಯೋ ಈಗ ಜನ ನಿಮ್ ಬಗ್ಗೆ ಮಾತಾಡ್ತಾ ಇದಾರೆ ಮೇಡಮ್. ಗ್ಯಾರಂಟಿಗಳು ಹೆಸರು ಹೇಳ್ಕೊಂಡು ಇವತ್ತು ಯಾವ ರೀತಿ ಕಲ್ಲು ಹೊಡಿತಾ ಇದೀರಾ ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗಿದೆ. ನೀವು ಮುಂದಿನ ಚುನಾವಣೆಗೆ ಅವರು ಸಬಲೀಕರಣ ಆಗಕ್ಕೆ ತಯಾರಿ ಅಷ್ಟೇ. ನಿಮ್ಮ ನಾಯಕರುಗಳು ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿ ಕಾಣೋದಕ್ಕೆ ನೀವು ಸಬಲೀಕರಣ ಮಾಡ್ಕೊಂಡು ಇವತ್ತು ಇಟ್ಕೊಂತ ಇದೀರ ಅನ್ನೋದು ಬಿಟ್ರೆ, ನೀವು ನಿಮ್ಮ 138 ಶಾಸಕರನ್ನ ಜನರ ಮುಂದೆ ಒಂದು ಓಪನ್ ಸಭೆ ಕರೀರಿ ಮೇಡಮ್. ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ 138 ಜನಕ್ಕೂ ಇದು ಒಪ್ಪಿಗೆ ಇದೆ ಅಂತ ಕೇಳಿ ನೋಡೋಣ. ನಿಮ್ ಸಂಸದರಿಗೆ ಹೇಳಿ ನೋಡೋಣ. ದೆಹಲಿಯಲ್ಲಿ ಸಂಸತ್ನಲ್ಲಿ ಮೇಡಮ್ ರಾಜ್ಯದ ಮಾತಾಡಿ ಮೇಡಮ್, ದೇಶಕ್ಕೆ ಹೋಗೋಣ. ನಿಮ್ ಸಂಸದರು 9 ಜನ ಇದ್ರೆ ಕೂತ್ಕೊಂಡು ಮಾತಾಡೋಣ. ಈ ರಾಜ್ಯದಲ್ಲಿ ನಿಮ್ಮ 138 ಜನನ ಓಪನ್ ಡಿಬೇಟ್ ಕರೀರಿ. ಅವ್ರಿಗೆ ಈ ಸರ್ಕಾರದಿಂದ ಎಷ್ಟು ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಉತ್ತರ ಕೊಡಕ್ಕೆ ಹೇಳಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ನೀವು ಅದನ್ನ ಕೇಳಿದ್ರೆ ನೀವು ಯಾವ್ದು ದೇಶದ ಹೇಳ್ತೀರಾ, ಇಲ್ಲ ದೇಶದಿಂದ ಮೋದಿ ಅವ್ರು ದುಡ್ಡು ಕೊಡ್ತಾ ಇಲ್ಲ ಅಂತಾರೆ. ಇಷ್ಟೇ ಬಿಟ್ರೆ ನೀವೇನ್ ಮಾಡ್ತಾ ಇದ್ದೀರಾ ಈ ರಾಜ್ಯಕ್ಕೋಸ್ಕರ? ನೀವು ಯಾವ ರೀತಿಯಾದ ಯೋಜನೆಗಳು ತರ್ತಾ ಇದ್ದೀರಾ ಅದನ್ನ ಹೇಳಿ ಅಂದ್ರೆ ನೀವು ಕೇಂದ್ರಕ್ಕೆ ಎಲ್ಲದಕ್ಕೂ ಕೇಂದ್ರಕ್ಕೆ ತೋರಿಸ್ತೀರಾ. ಎಲ್ಲವನ್ನ ಕೇಂದ್ರ ಮಾಡೋದಿದ್ರೆ ನೀವ್ ಯಾಕೆ ಇರ್ಬೇಕ್ರಿ? ನೀವ್ ಯಾಕೆ ರಾಜ್ಯ ಸರ್ಕಾರ ಕೆಲಸ ಮಾಡ್ಬೇಕಾಗಾದ್ರೆ? ಪ್ರಯೋಜನ ಏನಾಗಾದ್ರೆ? ಈ ರಾಜ್ಯವನ್ನ ನೀವೇ ಆಡಳಿತ ಮಾಡ್ಬೇಕಾಗಾದ್ರೆ ಈ ರೀತಿ ಆಡಳಿತ ಮಾಡ್ಬೇಕಾ? ನೋಡ್ರಿ, ಕುಡಿದವ್ರಿಗೆ ನೆಲ ಡೊಂಕು, ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಬರ್ತಕ್ಕಂಥ ಸೋರ್ಸ್ ನ ಸರಿಯಾಗಿ ಬೆಳೆಸ್ಕೊಂಡು ಯಾವ ರೀತಿ ಅಭಿವೃದ್ಧಿ ಯೋಜನೆ ಕೊಡ್ಬೇಕು, ಯಾವ ರೀತಿ ಗ್ಯಾರಂಟಿ ಕೊಡ್ಬೇಕು ಅಂತ ಯಾವುದೇ ಒಂದು ಪ್ರೀ ಪ್ಲಾನಿಂಗ್ ಇಲ್ದಲ್ಲ ಇವತ್ತು ಯೋಜನೆಗಳು ತಂದು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ. ಅಂತ ಪರಿಸ್ಥಿತಿ ಇದೆ. ನಿಮ್ದೇ ಶಾಸಕರು ಚಿಮಾರಿ ಆಗ್ತಾ ಇದ್ದಾರೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಓಕೆ ಪದ್ಮಾವತಿ ಅವರೇ, ನೀವು ಹೇಳಿ, ಬಿಜೆಪಿ ಮತ್ತು ಜೆಡಿಎಸ್ ನವರು ಈ ಗ್ಯಾರಂಟಿಗಳನ್ನ ಆ ಮಟ್ಟಿಗೆ ವಿರೋಧಿಸ್ತಾ ಇದ್ದೀರಲ್ಲ, ಪದ್ಮಾವತಿ ಅವರೇ ಪ್ರಶ್ನೆ ಕೇಳ್ಕೊಳ್ಳಿ. ವಿರೋಧ ಮಾಡ್ತಾ ಇಲ್ಲ ಮೇಡಮ್, ಗೊತ್ತಾಯ್ತು. ಸಮರ್ಪಕ
ಸಮರ್ಪಕವಾಗಿ ನಿರ್ವಹಣೆ ಮಾಡಿ. ನೀವು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಕೊಳ್ಳೆ ಹೊಡಿತಾ ಇದ್ದೀರಾ, ಅದು ನೀವು ಸ್ಟಾಪ್ ಮಾಡಿ. ರೈಟ್. ಬಿಜೆಪಿ ಮತ್ತು ಜೆಡಿಎಸ್ ನವರು ಗ್ಯಾರಂಟಿ. ಪದ್ಮಾವತಿ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಪದ್ಮಾವತಿ ಅವರೇ ಫಸ್ಟ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೋಡಿ, ಗ್ಯಾರಂಟಿಯನ್ನು ನೀವು ಬಿಜೆಪಿ ಮತ್ತು JDSನವರು ಸಮರ್ಪಕವಾಗಿ ನಿರ್ವಹಣೆ ಅನ್ನೋದಾಗ್ತಿಲ್ಲ, ಗ್ಯಾರಂಟಿ ಹೆಸರಲ್ಲಿ ದೋಖಾ ಆಗ್ತಿದೆ, ತಮ್ಮ ಜೇಬ್ಗಳನ್ನು ತುಂಬಿಸ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಿರಲ್ಲ, ಈ ರಿಯಾಲಿಟಿ ಬಿಜೆಪಿ ಮತ್ತು JDSಗೆ ಅರ್ಥ ಆದಂಗೆ ಜನಕ್ಕೆ ಅರ್ಥ ಆಗಿದೆಯಾ ಅನ್ನೋದೇ ನನ್ನ ಪ್ರಶ್ನೆ. ಆಗಿದೆ ಮೇಡಮ್. ಇವತ್ತು ಈ ಕ್ಷಣಕ್ಕೆ ಜನಕ್ಕೆ ಅರ್ಥ ಆಗಿದೆ. ನಾವು ಯಾಕಾದ್ರೂ ಓಕೆ, ಸಂಪರ್ಕ ಕಡಿತಗೊಂಡಿದೆ. ತಪ್ಪು ಮಾಹಿತಿ ಕೊಡಕ್ ಹೋದ್ರೆ ಹೀಗೆ. ರೈಟ್. ಓಕೆ ಸಾತಿ ಕಂಟಿನ್ಯೂ. ಹಲೋ ಪದ್ಮಾವತಿ ಅವ್ರು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ ಕಂಟಿನ್ಯೂ ಮಾಡಿ ಪದ್ಮಾವತಿ ಅವರೇ. ಕೇಳಿಸ್ತಾ ಇದೆ. ಇವತ್ತು ಸ್ವಾತಿ ಮಾತಾಡ್ತೀನಿ ಒಂದೆರಡು ನಿಮಿಷ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿ ಇವತ್ತು ನಾವು ತಪ್ಪು ಮಾಡ್ದೋ ಅನ್ನೋ ಸ್ಥಿತಿಗೆ ಬಂದಿದೆ. ಯಾಕೆ ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇವತ್ತು ಏನು ತಾಲೂಕ್ ಕಚೇರಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪ್ರತಿ ಒಂದು ಆಫೀಸ್ಗಳಲ್ಲೂ ಎಲ್ಲಾ ಕಡೆ ಭ್ರಷ್ಟಾಚಾರ. ಇವತ್ತು ದುಡ್ಡು ಕೊಡದೆ ಏನು ನಡೀತಾ ಇಲ್ಲ. ಯಾಕೆ ಕಾರಣ ಅಂದ್ರೆ ಅವರಿಗೆ ಪ್ರತಿ ತಿಂಗಳಿತ್ತು. ನಾನೇ ಕೇಳಿದೀನಿ ಎಷ್ಟೋ ಡಿಪಾರ್ಟ್ಮೆಂಟ್ ಕೆಳಗಡೆ, ಮೇಡಮ್ ನಮ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದಾರೆ, ಕೊಡ್ಲೇಬೇಕು ಅಂತ ಹೇಳ್ತಾರೆ. ಇದು ಯಾವ ಕಾರಣಕ್ಕಾಗಿ ಇವರು 40%, 60% ಅಂತ ಇವರೇ ಗಲಾಟೆ ಮಾಡ್ತಾ ಇದ್ದವರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಇವ್ರು ಯಾವ ರೀತಿ ಇವತ್ತು ಗ್ಯಾರಂಟಿ ಯೋಜನೆನ ತುಂಬಕ್ಕೆ ಟ್ಯಾಕ್ಸ್ ಮೂಲಕ ಹಿಂಬಾಗ್ಲಿಂದ ತಗೊಂಬಂದು ಮುಂಬಾಗ್ಲಲ್ಲಿ ನಾವು ಕೊಟ್ಟೆ ಅಂತ ಯಾಕೆ ಹೇಳ್ಬೇಕು ಮೇಡಮ್? ಇವತ್ತು ಕೊಡಿ ಅಂತ ಯಾರಾದ್ರೂ ನಿಮ್ ಮನೆ ಬಾಗಿಲು ಬಂದಿದ್ರ, ನಿಮ್ಮ ಹತ್ರ ಕೇಳಿದ್ರ, ನೀವು ಕೊಡ್ತೀವಿ ಅಂತ ಗೊತ್ತಾದ್ಮೇಲೆ ನೀವು ಅದಕ್ಕೆ ಯಾವ ರೀತಿ ನೀವು ಸಂಪನ್ಮೂಲನ ಕ್ರೋಢೀಕರಿಸ್ಕೋಬೇಕು ಅನ್ನೋದು ಪರಿಜ್ಞಾನ ಇರ್ಬೇಕು. ತೆಲಂಗಾಣ ದೇಶದವರು ಪ್ರತಿಯೊಂದು ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ಕೊಡ್ತಾ ಇದ್ದಾರೆ. ನಾವು ಚೇರ್ ಮೇಲೆ ಕುತ್ಕೊಂಡ್ಮೇಲೆ ಹೇಳ್ಬಿಡ್ತೀವಿ, ಚೇರ್ ಮೇಲೆ ಕೂತಾಗ್ಲೇ ಗೊತ್ತು ಇದನ್ನ ಫುಲ್ಫಿಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಇವರು ನಮ್ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತಾರೆ, ಭರ್ತಿಯಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಇವರು ಪ್ರತಿಯೊಂದು ವಿಷಯದಲ್ಲೂ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ. ಪ್ರತಿಯೊಂದ್ರಲ್ಲೂ ಈ ಕಡೆಯಿಂದ 10 ರೂಪಾಯಿ ಕೊಟ್ಬಿಟ್ಟು ಆ ಕಡೆಯಿಂದ 30 ರೂಪಾಯಿ ತಗೋತಾ ಇದಾರೆ. ಒಂದಿಷ್ಟು ಡಬಲ್ ತಗೋತಾ ಇದ್ದಾರೆ. ಅದನ್ನ ಮಾಡಕ್ ನೀವೇ ಬೇಕಾ ಮೇಡಮ್? ಇವತ್ತು ಒಂದ್ ನಿಮಿಷ ಇವತ್ತು ಹೇಳ್ತಾ ಇದ್ರಿ ನೀವು ಕರ್ನಾಟಕ ಧರ್ಮಸ್ಥಳ ನೋಡೇ ಇಲ್ಲ ಅಂತ ಹೇಳ್ತಾ, ಧರ್ಮಸ್ಥಳ ದುಡ್ಡು ಕೊಟ್ಕೊಂಡು ಇವತ್ತು ದುಡ್ಡಿಲ್ದೇನೆ ಯಾರು ದೇವಸ್ಥಾನಕ್ಕೆ ಹೋಗಲ್ಲ, ದುಡ್ಡು ಇಟ್ಕೊಂಡು ದೇವಸ್ಥಾನಕ್ಕೆ ಮಾಡ್ಲಿಲ್ಲ. ಧರ್ಮಸ್ಥಳದಲ್ಲಿ ದುಡ್ಡು ತಗೊಂಡು ಅಲ್ಲಿಂದ ತಗೊಂಡ್ಬಂದು ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂದ್ರೆ ಧರ್ಮಸ್ಥಳದವ್ರು ಏನಾದ್ರು ನಿಮ್ಗೆ ಕೋಟಿ ಕೊಟ್ಟು ನಿಮ್ಗೆ ಏನಾದ್ರು ಇನ್ಕಮ್ ಕೊಡ್ತಾ ಇದಾರ? ಆ ಮಾತ್ರ ವಾಪಸ್ ತಗೊಳ್ಳಿ ಮೇಡಮ್. 10 ಬಸ್ ಓಡೋ ಕಡೆ 1 ಬಸ್ ಕೊಡ್ತಾ ಇದ್ದೀರಾ. ನಿಮ್ದು ಆಡಿಯೋ ಬರ್ತಾ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಪದ್ಮಾವತಿ ಅವರೇ ಕಂಟಿನ್ಯೂ. ಭವನ ನೋಡ್ಬೇಕು, ನೀವು ಹೋಗಿ ಬಸ್ ಹತ್ತಿ ಬನ್ನಿ, ಗೊತ್ತಾಗುತ್ತೆ. ನೀವು ಜಮ್ ಅಂತ AC ಕಾರಲ್ಲಿ ಹೋಗಿ ಬರ್ತೀರಾ. ಇವತ್ತು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಿದೆ ನೋಡಿ ಬಂದು. ಇವತ್ತು ನೀರು ಕುಡಿಯೋಕೆ ನೀರಿಲ್ಲ, ಬಿಂದಿ ಇಟ್ಕೊಂಡು ಬಾವಿಗಳ ಮುಂದೆ, ಬೋರ್ವೆಗಳ ಮುಂದೆ ಹಪಾಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟೋ ಮಕ್ಕಳು ಮೆಡಿಸನ್ ಇಂದ ಸಾವಾಗ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವ ಅಭಿವೃದ್ಧಿ ಆಗಿಲ್ಲ. ನೀವು ಅದ್ರ ಬಗ್ಗೆ ಆರ್ಥಿಕ ಬಿಕ್ಕಟ್ಟು, ಆರ್ಥಿಕ ಶಿಸ್ತನ್ನ ನೀವು ಪರಿಪಾಲನೆ ಮಾಡೋದಾಗಿದೆ. ಗುಡಿ ಕೈಗಾರಿಕೆ ಉತ್ತೇಜನ ಪದ್ಮಾವತಿ ಅವರೇ ಅರ್ಥ ಆಯ್ತು ನನಗೆ. ಸ್ವಾತಿ ಒಂದೆರಡು ನಿಮಿಷ ಬಂದೆ. ಮಿತ್ರರಿಗೆ ಕೌಶಲ ಅಭಿವೃದ್ಧಿ ಬಗ್ಗೆ ರೈಟ್ ಪದ್ಮಾವತಿ ಮತ್ತು ಸ್ವಾತಿ ಗಾಟ್ ಇಟ್. ನೀವು ದುಡ್ಡು ಕೊಟ್ಟು ಗ್ಯಾರಂಟಿ ಕೊಟ್ಟು ನೀವು ಎಲ್ರು ಸೋಂಬೇರಿ ಮಾಡ್ಬೇಡಿ. ಅದ್ರ ಬಂದು ಪರ್ಯಾಯ ವ್ಯವಸ್ಥೆ ಮಾಡಿ. ಪರ್ಯಾಯ ವ್ಯವಸ್ಥೆ ಮಾಡಿದಾಗ ಯಾರು ನಿಮ್ಮ ಹತ್ರ ಗ್ಯಾರಂಟಿ ಕೇಳಕ್ ಬರಲ್ಲ. ಗುಡಿ ಕೈಗಾರಿಕೆ, ಯುವಕ ಕೌಶಲ್ಯಾಭಿವೃದ್ಧಿ ಉತ್ತೇಜನ ಕೊಡಿ. ಒಂದ್ ಕೈಗಾರಿಕೋದ್ಯಮ ತಗೊಂಬನ್ನಿ. 100 ಜನ 1000 ಜನಕ್ಕೆ ಒಂದು ಉದ್ಯೋಗ ಕಲ್ಪಿಸ್ಕೊಡಿ. ಈ ರೀತಿ ಮಾಡಿದ್ರೆ ಒಂದ್ ಸರ್ಕಾರ ಸುಭದ್ರವಾಗಿ ನಿಂತಿರುತ್ತೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇದೇ ರೀತಿಯಾದಂತಹ ಯುವಕರ ಸಬಲೀಕರಣಕ್ಕೋಸ್ಕರ, ಇಂಡಸ್ಟ್ರಿಗಳ ಉತ್ತೇಜನಕ್ಕೋಸ್ಕರ ಎಷ್ಟು ಜನ. ಓಕೆ ಗೋವಿಂದರಾಜ್ ಅವರೇ, ನೀವು ಹೇಳಬೇಕು. ಬಿಜೆಪಿ ಮತ್ತು JDS ಗ್ಯಾರಂಟಿಯನ್ನು ಅಡ್ವರ್ಟೈಸ್ ಮಾಡಿದಷ್ಟು ನಾವು ಮಾಡಿಲ್ಲ ಅಂತ. ಇಲ್ಲ, ಅವ್ರಿಗೆ ಅನಿಸ್ತಾ ಇದೆ ಇದೊಂದು ದೊಡ್ಡ ಪ್ರಚಾರ ಸಿಗ್ತಾ ಇದೆ ಅಂತ. ಜನರಿಗೆ ವಿಶ್ವಾಸ ಹೋಗಿದೆ ಮೇಡಮ್ ಈ ಸರ್ಕಾರದ ಬಗ್ಗೆ. ಏಕೆಂದರೆ ಎಲ್ಲ ಒಂದು ಕಡೆ ಹಿಂದೆ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೈತರಿಗೆ ಒಂದು ಟ್ರಾನ್ಸ್ಫಾರ್ಮ್ ತೊಗೊಬೇಕು ಅಂದರೆ ಹಿಂದೆ ಒಂದು 25,000 ರೂಪಾಯಿ ಖರ್ಚು ಮಾಡಿದ್ರೆ ಆ ಟ್ರಾನ್ಸ್ಫಾರ್ಮ್ ರೈತರಿಗೆ ಎಲ್ಲ ಒಂದು ಕಡೆ 3 ತಿಂಗಳು 6 ತಿಂಗಳೊಳಗಡೆ ಅವ್ರಿಗೆ ಇನ್ಸ್ಟಾಲ್ ಮಾಡೋ ಕೆಲಸ ಆಗ್ತಾಯಿತ್ತು.
ಇವತ್ತು 2.5 ಲಕ್ಷ ರೂಪಾಯಿ ಕಟ್ಟೋ ಪರಿಸ್ಥಿತಿ ಬಂದಿದೆ. ಯಾವುದಕ್ಕೋಸ್ಕರ ಮಾಡಿದ್ರಿ ಹಾಗಾದ್ರೆ? ಇವತ್ತು ಹೊಸದಾಗಿ ಒಂದು ಅನೌನ್ಸ್ ಮಾಡಿದ್ದೀರಾ, ಸುಮಾರು 800% ನೀವು ಚಾರ್ಜನ್ನು ಜಾಸ್ತಿ ಮಾಡಿದ್ದೀರಾ. ಯಾವುದು ಪ್ರೀಪೇಯ್ಡ್ ಅಂತ ಒಂದು ಮೀಟರ್ನ ಹಾಕ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಹೊಸ ಕನೆಕ್ಷನ್, ಇನ್ನೊಂದು ಕನೆಕ್ಷನ್ ಇವತ್ತೆಲ್ಲ ನೀವು ಮಾಡೋದಕ್ಕೆ ಸುಮಾರು 2,000 ರೂಪಾಯಿ ಇದ್ದಿದ್ದು 3,000 ರೂಪಾಯಿ ಇದ್ದಿದ್ದನ್ನ ಅಪ್ ಟು ಇವತ್ತು 5,000 ರೂಪಾಯಿಂದ ಅದೇ ರೀತಿ 25,000 ರೂಪಾಯಿವರೆಗೂ ನೀವು ಕಲೆಕ್ಟ್ ಮಾಡಕ್ಕೆ ಮಾಡಿದ್ದೀರಾ. ಇದ್ರ ಯಾವ ಉದ್ದೇಶ ಹಾಗಾದರೆ? ನಿಮಗೆ ಯಾವುದೇ ಒಂದು ಪ್ರೀಪೇಯ್ಡ್ ಟೆಕ್ನಾಲಜಿ, ಆಟೋಮೆಟಿಕ್ ಟೆಕ್ನಾಲಜಿಗೆ 25,000 ರೂಪಾಯಿ ಒಂದು ಮೀಟ್ರಿಗೆ ಕಾಸ್ಟ್ ಬರುತ್ತಾ? ಸೊ ಯಾವ ಉದ್ದೇಶ ಇಟ್ಕೊಂಡು ಈ ಯೋಜನೆ ತರ್ತಾ ಇದ್ದೀರಾ? ಸೊ ಇದೆಲ್ಲವನ್ನು ನೋಡ್ತಾ ಇದ್ರಿ ಎಲ್ಲ ಒಂದು ಕಡೆ ಮೇಡಮ್. ಅಲ್ಟಿಮೇಟ್ ಬರ್ತಾ ಇರೋದು ಗ್ಯಾರಂಟಿ. ನಾವು ಗ್ಯಾರಂಟಿ ಕೊಡ್ತಾ ಇಲ್ವಾ? ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಯಾವ ಬೆಲೆನ ಹೆಂಗೆ ಬೇಕಾದ್ರೂ ಹೆಚ್ಚಿಸ್ಕೊಬೋದು ಅಂತ ಹೇಳ್ಬಿಟ್ಟು ಇವರು ಕಾಂಗ್ರೆಸ್ನವ್ರಿಗೆಲ್ಲ ಒಂದು ಕಡೆ ಅದನ್ನು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಇವತ್ತು ಬೆಲೆ ಹೆಚ್ಚಳ ಒಂದು ಕಡೆ, ಸಾಲ ಒಂದು ಕಡೆ ಹೆಚ್ಚಳ, ಇನ್ನೊಂದು ಕಡೆ ಲೂಟಿ ಹೊಡೆಯೋದು ಜಾಸ್ತಿ ಆಗಿದೆ. ಸೊ ಈ ಮೂರು ಜಾಸ್ತಿ ಆಗಿರೋದ್ರಿಂದ ಬಹುಶಃ ಮುಂದೆ ಇರ್ತಕ್ಕಂಥ ಟಾಸ್ಕ್ ನಾನು ನೋಡ್ತಾ ಇದ್ರೆ ಬಹುಶಃ ಎಲ್ಲೋ ಒಂದು ಕಡೆ ರಾಜ್ಯದ ಪರಿಸ್ಥಿತಿ ಇವತ್ತು ಮಾಡೋಂಥ ಕೆಲಸ ಮುಂದಿನ ಪೀಳಿಗೆಗೋಸ್ಕರ ಯಾವ ದಿಕ್ಕನ್ನು ತಗೊಳುತ್ತೆ ಅಂತ ಹೇಳ್ಬಿಟ್ಟು ಊಹೆನೂ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ದಿನೇ ದಿನೇ ನಿರ್ಮಾಣವಾಗ್ತಾ ಇದೆ. ಹಿಂದೆ ನೋಡಿ ಮೇಡಮ್, ಯಾವುದೇ ಒಂದು ಸರ್ಕಾರ ಬಂದರೆ ಒಂದು ಪಂಚವಾರ್ಷಿಕ ಯೋಜನೆ ಇಟ್ಕೊಂಡು ಏನೆಲ್ಲ ಆಗಬೇಕು ಅನ್ನೋದು ಒಂದು ಪ್ಲಾನಿಂಗ್ ಆಗ್ತಾ ಇತ್ತು. ಇವ್ರು ಸರ್ಕಾರ ಬರೋದಕ್ಕೆ ಯಾವ ಪಂಚವಾರ್ಷಿಕ ಯೋಜನೆಗಳು ಪ್ಲಾನೇ ಮಾಡಲಿಲ್ಲ, ಏಕಾಏಕಿ ಘೋಷಣೆ ಮಾಡಿದ್ರು, ಗೆದ್ದು ಬಂದ್ಬಿಟ್ರು. ಈಗ ಅದನ್ನ ಎಲ್ಲ ಒಂದು ಕಡೆ ಅದು ಮೇಂಟೈನು ಮಾಡೋಕ್ಕಾಗದ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದಿದೆ. ಅದ್ರ ಎಫೆಕ್ಟ್ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಜನರು ಇವತ್ತು ಎಲ್ಲ ಒಂದ್ ಕಡೆ ಒಂದು ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ತಗೊಳ್ತಾ ಇದ್ರೆ ಗಂಡಸರಿಗೆ ಹೋಗಿ ಮಾತಾಡ್ಲಿ ಮೇಡಮ್, ಹಾಗಾದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳ್ತಾರೆ. ಈ ಯೋಜನೆಯಿಂದ ಏನೆಲ್ಲ ಅನಾನುಕೂಲ, ಅನುಕೂಲ ಮೇಡಮ್. ಮೇಡಮ್, ಈಗ ಒಂದು ಉತ್ಪಾದನೆ ಎಲ್ಲೋ ಒಂದ್ ಕಡೆ ಮಾಡೋದ್ ಬೇಡ, ಏನನ್ನೂ ಉತ್ಪಾದನೆ ಬೇಡ. ಒಂದು ಸರ್ಕಾರ ಎಲ್ಲವನ್ನು ಕೂತಿನ ಜಾಗದಲ್ಲಿ 10,000 ರೂಪಾಯಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಮುಗಿಸೋದೇ ಆದ್ರೆ ಬಹುಶಃ ಮುಂದೆ ಯಾವ ಯೋಜನೆಯಿಂದ ಯಾರು ಅನುಕೂಲ ಆಗಬೇಕು, ಉತ್ಪಾದನೆ ಮಾಡೋರು ರೈತನು ಒಂದು 10,000 ಬರುತ್ತೆ ಅಂತ ಮುಂದೆ ಒಬ್ಬ ರೈತ ನನಗೆ ಮನೆಗೆ 10,000 ರೂಪಾಯಿ ಬರುತ್ತೆ ಅಂತಂದ್ರೆ ಅವನು ಉತ್ಪಾದನೆ ನಿಲ್ಸಿದ್ರೆ ಮುಂದಿನ ಭವಿಷ್ಯ ಜನರಿಗೆ ಸಿಗುವಂತದ್ದು ಯಾವ ರೀತಿ ಇರುತ್ತೆ ಅನ್ನೋದು ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ಹೇಳಿ. ಕಾಂಗ್ರೆಸ್ ವಕ್ತಾರ ಸ್ವಾತಿ ಅವ್ರಿಗೆ ಅವಕಾಶ. ಪದ್ಮಾವತಿ ಅವರಿಂದ ಆಯ್ತು. ಒಂದ್ ನಿಮಿಷ ಪದ್ಮಾವತಿ ಅವರೇ. ಸ್ವಾತಿ, ಈಗ ಗ್ಯಾರಂಟಿ ನಿರ್ವಹಣೆಯನ್ನ ಬಿಜೆಪಿ ಮತ್ತು JDS ನೇರವಾಗಿ ವಿರೋಧಿಸ್ತಾ ಇದ್ದಾವೆ. ಆದರೆ ಟಾಸ್ಕ್ ಇರೋದೇನು ಗೊತ್ತಾ, ನೆಕ್ಸ್ಟ್ ಇರೋದೇ ಎಲೆಕ್ಷನ್. ಹಾಗಾಗಿ ಈಗ ಗ್ಯಾರಂಟಿಯನ್ನು, ಅದರ ನಿರ್ವಹಣೆಯನ್ನು ವಿರೋಧಿಸ್ತಿರುವಂಥ ಈ ಬಿಜೆಪಿ ಮತ್ತು JDS ಮುಂದೊಂದು ದಿವಸ ಇದೇ ಗ್ಯಾರಂಟಿಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇರಬಹುದಾ? ಇಂತಹದ್ದೇ ಪರ್ಯಾಯ ಹೆಸರಿನಲ್ಲಿ ಅಲ್ಲ, ಅವರ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ದೆಹಲಿಯಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಲ್ಲ, ಅಧಿಕಾರಕ್ಕೆ ಬರೋ ಮುಂಚೆ ಇಡೀ ಬೊಕ್ಕಸವನ್ನ ಖಾಲಿ ಮಾಡಿ ಹೋಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಅಡ್ವರ್ಟೈಸ್ಮೆಂಟ್ಗೆ ಅಷ್ಟು ಕೋಟಿಗಳನ್ನು, 100 ಕೋಟಿಗಳನ್ನ ಖರ್ಚು ಮಾಡಿದ್ರು. ಆ ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಎಷ್ಟೋ ಸರಿಸುಮಾರು 4,000 ಕೋಟಿ ದೆಹಲಿಯ ಬೊಕ್ಕಸಕ್ಕೆ ಹಾನಿ ಆಯ್ತು ಅಂತ ಹೇಳುವಂತಹ ಬಿಜೆಪಿಯ ಸರ್ಕಾರ ಪೂರ್ಣ ಬಹುಮತದಲ್ಲಿ ಇವತ್ತಿನ ದಿನ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ತಕ್ಷಣ ಯಾಕೆ ನೀವು ಹೆಣ್ಮಕ್ಳಿಗೆ ಆಲ್ರೆಡಿ ಇದು ಕೊಡ್ತಾ ಇದ್ದೀರಿ, ಅಲ್ಲಿ ಯೋಜನೆಯನ್ನ ಶುರು ಮಾಡಿ ಅವ್ರ ಕೈಗೆ ಹಣವನ್ನ ಕೊಡ್ತಾ ಇದ್ದೀರಿ, 2,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಯಾಕೆ ನೀವು ಕೊಡ್ತಾ ಇದ್ದೀರಿ? ಮಧ್ಯಪ್ರದೇಶದಲ್ಲಿ ಯಾಕೆ ಲಾಡ್ಲಿ ಬೆಹಲ್ ಯೋಜನೆಯನ್ನ ಶುರು ಮಾಡಿದ್ರಿ? ಎಲ್ಲೆಲ್ಲಿ ಸರ್ಕಾರಗಳು ಬರುತ್ತೋ ಅಲ್ಲಿ ಎಲ್ಲವೂ ಕೂಡ ತಾವು ಗ್ಯಾರಂಟಿಗಳನ್ನ ಕೊಟ್ಟು ತಾವು ಎಲ್ಲವನ್ನೂ ಮ್ಯಾನೇಜ್ ಮಾಡ್ತೀರಿ. ತಮಗೆ ಏನೂ ಕೂಡ ಹೊರೆ ಆಗೋದಿಲ್ಲ. ಅದೇ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಮೇಡಮ್. ಸುಮ್ಮನಿರ್ರಿ ಸಾಕು, ಕಂಡಿದ್ದೀನಿ. ಸುಮ್ಮನೆ ಮೇಡಮ್ ಹೇಳ್ತಾ ಇದ್ದೀನಲ್ಲ, ನಾವು ಗ್ಯಾರಂಟಿ ಕೊಟ್ಟರು ಯೋಜನೆಗಳನ್ನ ಎಲ್ಲೂ ಕೂಡ ನಿಲ್ಸಲ್ಲ. ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಾದ ಒಂದು ಮೋದಿಕ ಗ್ಯಾರಂಟಿ ಕೊಡುವಂತದ್ದು ಇದು ಅರ್ಥ ಆಗ್ಬೇಕು ನಿಮ್ಗೆ. ಬಿಟ್ರೆ ಮಾತ್ರ ಆವಾಗ ಸಮಸ್ಯೆ ಶುರು ಆಗ್ಬಿಡುತ್ತೆ ಅಂತ. ಬಿಜೆಪಿಯಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ದೀನಿ, ನಾನು ಓಪನ್ ಚಾಲೆಂಜ್ ನ ಕೊಡ್ತಾ ಇದ್ದೀನಿ ಇವತ್ತಿನ ದಿನ ನಿಮ್ಮ ವಾಹಿನಿಯ ಮೂಲಕ. ಯಾರಾದ್ರೂ ಒಬ್ಬ ಬಿಜೆಪಿಯ ವ್ಯಕ್ತಿ ಸಿದ್ದರಾಮಯ್ಯನವರ ಎಕನಾಮಿಕ್ ಇಂಟೆಲೆಕ್ಚುಯಲ್ ಅನ್ನ ಮ್ಯಾಚ್ ಮಾಡೋದಿಕ್ ಸಾಧ್ಯನಾ? ಯಾರಾದ್ರೂ ಒಬ್ರು ಮ್ಯಾಚ್ ಮಾಡಿ? ಅದಕ್ಕೆ ನೋಡ್ತಾ ಇದೀವಲ್ಲ ಮೇಡಮ್, ದಿನ ಬೆಳಗಾದ್ರೆ ನಿಮ್ಮ 138 ಶಾಸಕರನ್ನು ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. 138 ನಿಮ್ಮ ಶಾಸಕರನ್ನು ಕೇಳಿ ಸಿದ್ದರಾಮಯ್ಯನವ್ರನ್ನ ಆರ್ಥಿಕ ಯೋಜನೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ಹೋಗಿ ನಿಮ್ಮ ಶಾಸಕರನ್ನು ಕೇಳಿ ಗೊತ್ತಾಗುತ್ತೆ. ಡಿಮಾನಿಟೈಸೇಷನ್ ಮಾಡ್ತೀರಿ, ಕೌಂಟರ್ ಕರೆಂಟ್ ಫಿಟ್ ನೋಟ್ಸ್ ನ ಪ್ರಿಂಟ್ ಮಾಡ್ತೀರಿ. ಪದ್ಮಾವತಿ ಅವರೇ, 2 ನಿಮಿಷ ಇರಿ, ನಿಮ್ದು ಆಡಿಯೋ ಬರಲ್ಲ ಅಂತ ಮಾತಾಡ್ತಿದ್ರೆ. ಪದ್ಮಾವತಿ ಅವರೇ, ಸಂದರ್ಭದಲ್ಲಿ 16 ಲಕ್ಷ ಕೋಟಿ ಹಣವನ್ನ ಪ್ರಿಂಟ್ ಮಾಡಿದಂತದ್ದು, ಆದ್ರೆ ವಾಪಸ್ ಬಂದಿದಂತದ್ದು ಆಲ್ಮೋಸ್ಟ್ ಡಬಲ್ ಆಫ್ ಇಟ್. ಪದ್ಮಾವತಿ ಅವರೇ, ದಯವಿಟ್ಟು 2 ನಿಮಿಷ ಸುಮ್ಮನೆ ಇರಿ. ನಾನು ಮಾತಾಡೋದು ಕೇಳ್ತಾ ಇದ್ರೆ ದಯವಿಟ್ಟು ನಿಮ್ಮ ಆಡಿಯೋ ಬರೋದಿಲ್ಲ, ಬೇಕಾದ್ರೂ ಸ್ಟೇಟ್ಮೆಂಟ್ ಮಾತಾಡ್ಬಿಡಿ 2 ನಿಮಿಷ.
ಆರ್ಥಿಕ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತಿನ ದಿನ ನಾನ್ ಹೇಳ್ತಾ ಇದ್ದೀನಿ ಕೇಳಿ, ಮಹಾರಾಷ್ಟ್ರ ಅನ್ನುವಂತಹ ಒಂದು ರಾಜ್ಯ ದಿವಾಳಿ ಆಗಬಾರ್ದು ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇವರು ಕೊಟ್ಟಿರುವಂತಹ ಪ್ರಾಮಿಸಸ್ ಗಳನ್ನ ನೋಡ್ಬಿಟ್ರೆ ಫಿನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವ ಪರಿಸ್ಥಿತಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. Okay, ದೇವೇಂದ್ರ right. ಫಡ್ನವೀಸ್ ಅವರಿಗೆ ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಬಂದು ಟ್ಯೂಷನ್ ತಗೊಂಡು ಹೋಗ್ಲಿ ಹೇಗೆ ಬಜೆಟ್ ಅನ್ನ ಮಂಡಿಸ್ಬೇಕು ಅಂತ. ಸೊ ಇವರು ನಮ್ಮ ಪದ್ಮಾವತಿ ಅವರೇ, ಒಂದ್ ಎರಡು ನಿಮಿಷ ಇರಿ. ದಯವಿಟ್ಟು. ಕೊಡ್ತಾ ಇರುವಂತಹ ನಾವು ಮಾಡ್ತಾ ಇರುವಂತಹ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. 138 ಜನ ಶಾಸಕರು ಕೇಳಿ ಮೇಡಮ್, ಹೇಳ್ತಾರೆ ನಿಮ್ಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಅಂತ. ನಮ್ಮನ್ನ ಕೇಳೋದ್ ಬೇಡ ನೀವು. ಭ್ರಷ್ಟಾಚಾರವನ್ನ ತಡೆಗಟ್ಟಿ ಅಲ್ಲಲ್ಲ, ವ್ಯಾಪಾರವನ್ನ ಜನರು ನಮ್ಮನ್ನ ಕೊಡ್ತಾ ಕೇಳೋದ್ ಬೇಡ. ಇದ್ದೀವಿ. ನಿಮ್ಮ 138 ಜನ ಶಾಸಕರ ಹತ್ರ ಹೋಗಿ ಕೇಳಿ. 40% ತಗೊಂಡು ನಾನು ಅದೇ ಮನೆಗೆ ಹೇಳ್ದೆ ಕೂತಿಲ್ಲ ನಿಮ್ಗೆ. ಅವ್ರನ್ನ 40% ಬಹಿರಂಗವಾಗಿ ಕೊಟ್ಟು, ಅವರ ಒಪಿನಿಯನ್ 40% ಕೇಳಿ ಕೊಟ್ಟು, ಅವತ್ತು ಮನೆಗಳಿಗೆ ಗೊತ್ತಾಗುತ್ತೆ ಸಮಾನ ಸಿದ್ದರಾಮಯ್ಯನವರ ಸಿನಿಮಾ ನೋಡ್ಲಿಕ್ಕೆ ಆರ್ಥಿಕ ಹೋಗ್ತಾ ಇಲ್ಲ ಯೋಜನೆ ನಾವು. ಎಷ್ಟು ಚಂದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, 40% ಗೊತ್ತಾಗುತ್ತೆ. ಕೊಟ್ಟು, Okay, okay, 40% ಸ್ವಾತಿ, ಗೊತ್ತಾಯ್ತು. ತೆಗೆದುಕೊಂಡು ಭ್ರಷ್ಟಾಚಾರದ ಆರೋಪವನ್ನ ಹೊತ್ಕೊಂಡಿಲ್ಲ ನಾವು. ಅಲ್ಲ ಇವತ್ತಿನ ದಿನ ಮೇಡಮ್, ಭ್ರಷ್ಟರಹಿತ ಸರ್ಕಾರವನ್ನ ಕರ್ನಾಟಕ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಉದಾಹರಣೆ ಬೇರೆ ಏನಿದೆ ಈ ರಾಜ್ಯದಲ್ಲಿ? ಅದನ್ನೇ ನಾವು ಗ್ಯಾರಂಟಿಯ ಕೊಡ್ತಾ ಇರೋದು. ನೆನಪಿರ್ಲಿ, ಅದನ್ನೇ ಗ್ಯಾರಂಟಿಯ ಒಂದು ಭಾಗವಾಗಿ ನಾವು ಇವತ್ತಿನ ದಿನ ಜನಕ್ಕೆ ಕೊಡ್ತಾ ಅಲ್ಲ, ಇರುವಂತದ್ದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ದುಡ್ಡು ತಗೊಂಡೋಗಿ ಬೆಂಚ್ ಕಾರ್ ತಗೊಂಡ್ರಲ್ಲ ಮೇಡಮ್, ಯಾವ ದುಡ್ಡು ಮೇಡಮ್ ಅದು? ಲ್ಯಾಂಬೋರ್ಗಿನಿ ಕಾರ್ ಬಂತಲ್ಲ, ಯಾರು ತಗೊಂಡ್ರ ಅದನ್ನ? ಅಲ್ಲ, ಯಾವ ಬೆಂಚ್ ಕಾರ್ ತಗೊಂಡಿದ್ದು? ರೈಟ್ ತಾವು ದಾಖಲೆ ಇಟ್ಕೊಂಡು ಮಾತಾಡಿ. ದಾಖಲೆ ಅಲ್ಲ ಮೇಡಮ್, ಲ್ಯಾಂಬೋರ್ಗಿನಿ ಕಾರ್ ನಿಮ್ಮ SIT ರಸ್ತೆ ಮಾಡಿದ್ರಲ್ಲ, ಅವರೇ ಇಟ್ಕೊಂಡಿದಾರಲ್ಲ, ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಆಂಧ್ರದೊಳಗ್ಬಿಟ್ಟು ಅಲ್ಲಲ್ಲ, ಆಂಧ್ರದೊಳಗ್ಬಿಟ್ಟು ಒಂದು ವೈನ್ ಶಾಪ್ ಅಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಯ್ತಲ್ಲ, ಅದೇ ಹೇಗಾಯ್ತಾಗಾದ್ರೆ ಅದನ್ನ ಹೇಳಿ. ಹಾಗಾದ್ರೆ ರಿಲೀಸ್ ಮಾಡಿದ್ದಾರೆ ಗೋವಿಂದರಾಜ್ ಅವರೇ, ಅವಾಗ ಮಾತಾಡಿ. ರಿಲೀಸ್ ಮಾಡಿದ್ದಾರೆ. ಶಶಿಕಾಂತ್ ಸರ್, ಒಂದ್ 2-3 ಪ್ರಶ್ನೆ ಇದಾವೆ ಸರ್. ಈಗ ನೋಡಿ, ಬಿಜೆಪಿ ಮತ್ತು JDS ಗ್ಯಾರಂಟಿ ನಿರ್ವಹಣೆ, ಗ್ಯಾರಂಟಿ ಅನ್ನಲ್ಲ ಗ್ಯಾರಂಟಿ ನಿರ್ವಹಣೆಯನ್ನ ವಿರೋಧಿಸ್ತಾ ಇದ್ದಾವೆ. ಮುಂದೊಂದು ದಿವಸ ಇದ್ಯಾಕೋ ವೈಜ್ಞಾನಿಕವಾಗಿಲ್ಲ, ಯಾಕೋ ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ತೆಗೆಯುವಂತ ಸಾಧ್ಯತೆ ಏನಾದರೂ ಇರುತ್ತಾ? ಅವರು ನಿರ್ವಹಣೆಯನ್ನ ವಿರೋಧಿಸ್ತಾ ಇಲ್ಲ ಮೇಡಮ್, ನಿರ್ವಹಣೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದೇ ಈಗ ಕಾಲಘಟ್ಟ ಹೇಗಿದೆ ಅಂತಂದ್ರೆ ಇದು ಗ್ಯಾರಂಟಿ ಕಾಲಘಟ್ಟ ಇದು. ಯಾರೇ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಯಾವುದೇ ಗ್ಯಾರಂಟಿ ಪಕ್ಷ ಕೊಡ್ಲೇಬೇಕು. ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನ ಹೇಳ್ಕೊಂಡೇ ಅವರು ಚುನಾವಣೆಯನ್ನ ಎದುರಿಸುವಂತ ಕೆಲಸ ಆಗ್ಬೇಕಾಗಿದೆ. ಆಮೇಲೆ ಈ ಹೆಸರು ಸದ್ಯಕ್ಕೆ ಬೇರೆ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಅಮೌಂಟ್ ಈಗ 4 ತಿಂಗಳು ನಿಲ್ಸಿದ್ದಾರೆ. ಕೇಳಿ, ಕರ್ನಾಟಕದ ದಯವಿಟ್ಟು ಪರಿಸ್ಥಿತಿಯಲ್ಲಿ ನಿಮ್ ಟರ್ಮ್ ಆಗಿದೆ, ಈ ಸದ್ಯಕ್ಕೆ ಪ್ಲೀಸ್ ಯಾವ ಚುನಾವಣೆಗಳಿಲ್ಲ ವಿಶ್ಲೇಷಣೆ ಮೇಡಮ್. ಮಾಡ್ತಿದ್ದಾರೆ ಚಿಂತಕರು. ಆದ್ರಿಂದ ಇಲ್ಲಿ ಕೇಳಿ ದಯವಿಟ್ಟು, ಈ ಸದ್ಯಕ್ಕೆ ಏನ್ ಚುನಾವಣೆ ಕಾಲಘಟ್ಟ ಇಲ್ಲ, ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಬಿಟ್ರೆ ಯಾವುದು ಈ ಸದ್ಯ ಕರ್ನಾಟಕದಲ್ಲಿ ಇನ್ನೂ 3 ವರ್ಷಗಳ ಕಾಲ ಚುನಾವಣೆ ಇಲ್ಲ. ಈಗ ಆಗ್ಬೇಕಾಗಿರೋದು ಏನಂದ್ರೆ ಗ್ಯಾರಂಟಿ ಯೋಜನೆಗಳು ಏನೇನು ಅನುಷ್ಠಾನ ಆಗಬೇಕಾಗಿದೆಯೋ ಅವು ಸರಿಯಾಗಿ ಆಗಬೇಕು ಅಂತ ವಿರೋಧ ಪಕ್ಷದವರು ಹೇಳ್ಬೇಕಾಗಿದೆ, ಅದು ಅವರ ಕರ್ತವ್ಯ ಕೂಡ. ಆದ್ದರಿಂದ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡದೇ ಇರ್ತಕ್ಕಂತ ಯಾವ ಪಕ್ಷ ಯಾವ ರಾಜ್ಯದಲ್ಲಿದೆ ಅನ್ನೋದು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಕ್ ಹೇಳಿ. ಪ್ರತಿಯೊಂದು ರಾಜ್ಯದಲ್ಲೂ ಎಲ್ಲಾ ಪಕ್ಷದವರು ಮಾಡಿದ್ದಾರೆ. ಯಾರು ವಿರೋಧಿಸಿದ್ರೋ ಅವರು ಸಹಿತ ಗ್ಯಾರಂಟಿಗಳನ್ನ ಇಟ್ಕೊಂಡು ಅದರ ಸಹಾಯದಿಂದಲೇ ಅವರು ಅಧಿಕಾರಕ್ಕೆ ಏರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸೊ ಒಂದಂತೂ ಅನ್ಕೋಬಹುದು, ಕರ್ನಾಟಕದಲ್ಲಿ ಮುಂದೆ ಯಾವುದೇ ಪಕ್ಷ ಆಡಳಿತ ನಡೆಸೋದಾದ್ರೂ ಗ್ಯಾರಂಟಿ ಫಿಕ್ಸ್. ಪ್ರಜಾಪ್ರಭುತ್ವದ ಬ್ಯೂಟಿ ಅಂದ್ರೆ ಏನು ಅಂದ್ರೆ ಈ ಪಕ್ಷಗಳಿದಾವಲ್ಲ, ಈ ಪಕ್ಷಗಳ ಪೈಪೋಟಿಯಲ್ಲಿ ಏನಾದ್ರೂ ಜನರಿಗೆ ಅನುಕೂಲ ಆಗೋದಿದ್ರೆ ಆಗಲಿ. ಯಾಕಂದ್ರೆ ಯಾವುದೇ ಪಕ್ಷಗಳಿಗೂ ಸಹಿತ ಜನಪರ ನಿಜವಾದ ಕಾಳಜಿ ಇದೆ ಅಂತ ನಾನಂತರೂ ನಂಬಿಲ್ಲ. ಆದ್ರೆ ಅವ್ರು ಓಟಿಗಾಗಿ ಮಾಡ್ತಾ ಇದ್ದಾರೋ, ಸೀಟಿಗಾಗಿ ಮಾಡ್ತಾ ಇದ್ದಾರೋ, ಅಧಿಕಾರಕ್ಕಾಗಿ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವರು ಪೈಪೋಟಿಯಲ್ಲಿ ಜನಸಾಮಾನ್ಯರಿಗೆ, ಜನರಿಗೆ, ಅಸಹಾಯಕರಿಗೆ, ತೊಂದರೆಯಲ್ಲಿರೋರಿಗೆ, ಬಡವರಿಗೆ ಉಪಯೋಗ ಆಗತ್ತಾ, ಸಹಾಯ ಆಗತ್ತಾ, ಅವ್ರಿಗೆ ಒಂದಿಷ್ಟು ಅವರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡು ಮತ್ತೆ ಅವ್ರಿಗೆ ಹಂಚಿಕೆ ಆಗತ್ತಾ? ಆಗ್ಲಿ. ಆದ್ದರಿಂದ ನೀವು ಇದೆಲ್ಲಾ ಸ್ವಲ್ಪ ಇಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್. ಈಗ ಎಲೆಕ್ಷನ್ ಆಗ್ತಿದೆ ಅಂದಾಗ ಎಲೆಕ್ಷನ್ ಜಾಗೃತಿ ಮೂಡಿಸೋ ಸಂದರ್ಭದಲ್ಲಿ ಹಲವರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಾಗ ಹೇಳಿದ್, ಕಾಂಗ್ರೆಸ್ನವ್ರು ದುಡ್ಡು ಕೊಡ್ತಾರಾ ಇಸ್ಕೊಳ್ಳಿ, JDS ಅವ್ರು ದುಡ್ಡು ಕೊಡ್ತಾರಾ ಇಸ್ಕೊಳ್ಳಿ, ಕಾಂಗ್ರೆಸ್ನವ್ರು ಕೊಡ್ತಾರಾ ಇಸ್ಕೊಳ್ಳಿ, ನಿಮ್ಗೆ ಯಾರಿಗೆ ತೋಚುತ್ತೆ ಅವ್ರಿಗೆ ಓಟ್ ಹಾಕಿ, ದುಡ್ಡು ಬಂತಾ ನೀವು ಓಟು ಹಾಕಿದ್ರ ಅಂತ ಹಲವರು ಮಾತಾಡ್ತಾ ಇದ್ರು. ಹಂಗಾಗ್ಬಿಡ್ತಲ್ಲ ಸರ್ ಇದು. ಈಗ ಯಾವುದೇ ಪಕ್ಷ ಬಂದರೂ ಗ್ಯಾರಂಟಿ ಹೊರತಾಗಿಲ್ಲ ಗ್ಯಾರಂಟಿಯನ್ನು ಕೊಡ್ತಾರೆ ಅಂತಾನೇ ಫೋಕಸ್ ಮಾಡ್ಕೊಂಡು ಹೋದರೆ, ಶ್ರೀಮಂತ ರಾಜ್ಯ ಸರ್ ಕರ್ನಾಟಕ, GST ಇರ್ಬೋದು, ತೆರಿಗೆ ಸಂಗ್ರಹ ಇರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾಗ ಇವರ ನಿರ್ವಹಣೆಯೋ ಮತ್ತೊಂದು ವಿಷಯದಲ್ಲಿ ಅಧೋಗತಿಗೆ ಹೋದರೆ, ತಿನ್ನೋದಕ್ಕೂ ಕಷ್ಟ ಆದರೆ, ದಿವಾಳಿ ಆದರೆ ಇದ್ರ ಹೊಣೆ ಯಾರು ಸರ್ ಹೊತ್ಕೋತಾರೆ? ಇವಾಗ ಮೇಡಮ್, ಈಗ ದಿವಾಳಿ ಅನ್ನೋ ಪ್ರಶ್ನೆ ಬಂದಿರೋದು ಮೋದಿ ಅವರಿಂದ ಹೊರತಾಗಿ ಇವರಿಂದ ಅಲ್ಲ. ಇವಾಗ
ಜನರಿಗೆ ಹಣ ಕೊಡುವುದರ ಮೂಲಕ ಅಂದ್ರೆ ತೆರಿಗೆ ಕಲೆಕ್ಟ್ ಮಾಡುತ್ತೆ ಶ್ರೀಮಂತ ದೇಶ ರಾಜ್ಯ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಹೆಚ್ಚು ತೆರಿಗೆಯನ್ನ ಕೊಡ್ತಕ್ಕಂಥವ್ರು ಶ್ರೀಮಂತರ ಬಡವರ ಮೊದಲು ಹೇಳ್ಬಿಡಿ. ಪರೋಕ್ಷ ತೆರಿಗೆಯನ್ನ ಹೆಚ್ಚು ಕಟ್ತಕ್ಕಂಥವ್ರು ಈ ದೇಶದ ಪ್ರತಿಯೊಬ್ಬ ಬಡವರು, ಎಲ್ಲ ಜನರು, ಸಾಮಾನ್ಯರು. ನಾವು ತೆಗೆದುಕೊಳ್ತಕ್ಕಂಥ ಒಂದು ಪೇಸ್ಟ್ ಇರ್ಬೋದು, ಒಂದು ಪೆನ್ ಇರ್ಬೋದು, ಯಾವುದೇ ವಸ್ತು ಇದ್ರು ಪ್ರತಿನಿತ್ಯ ಎಲ್ಲರೂ ಸಹಿತ ಅವನು ಎಂತ ಕಡು ಬಡವನಿದ್ದರೂ ಸಹಿತ ಅವನು ತೆರಿಗೆ ಕಟ್ಟುತ್ತಾನೆ. ಒಪ್ತಿರಲ್ವಾ? ಹಾಗಾದ್ರೆ ಅವನು ತೆರಿಗೆ ಕಟ್ತಾನಲ್ವಾ, ಬೆಳಿಗ್ಗೆ ಎದ್ರೆ ರಾತ್ರಿಯವರೆಗೂ ಅವನು ಏನೇನೆಲ್ಲ ವಸ್ತುಗಳನ್ನು ಉಪಯೋಗಿಸ್ತಾನೋ ಪ್ರತಿಯೊಂದಕ್ಕೂ ತೆರಿಗೆ ಕಟ್ತಾ ಇದ್ದಾನೆ. ಅವನಿಗೆ 10,000 ರೂಪಾಯಿ ಅವನಿಗೆ ಸಂಬಳ ಬಂತಂದ್ರೆ ಅದರಲ್ಲಿ ಅವನು ತೆರಿಗೆ ಕಟ್ತಾನೆ ಹೋಗ್ತಾರೆ 2,000 ರೂಪಾಯಿನ. ಆ ತೆರಿಗೆ ಕಟ್ಟುವವರಿಗೆ ಅಲ್ಲ ಸರ್, ಇಲ್ಲಿ ಕಿತ್ತು ಅಲ್ಲಿ ಅಂಟಿಸೋದು, ಅಲ್ಲಿ ಕಿತ್ತು ಇಲ್ಲಿ ಅಂಟಿಸೋದು ಅನ್ನೋ ತೇಪೆ ಹಾಕೋ ಕೆಲಸ ಆದರೆ ಸರ್, ಆಗಲೇ ಹಲವಾರು ವಿಚಾರಗಳನ್ನ ನಾವು ಮಾತಾಡೋದು. ಇವತ್ತು ಬೆಂಗಳೂರಲ್ಲಿ ರಸ್ತೆ ಇಲ್ಲ ಸರ್, ಗುಂಡಿ ಇದೆ. ಇವತ್ತು ಪ್ರೋತ್ಸಾಹಧನ ಅಂತ 900 ಕೋಟಿಗೂ ಹೆಚ್ಚು ಹಾಲು ಉತ್ಪಾದಕರಿಗೆ ಉಳಿಸ್ಕೊಂಡಿದ್ದಾರೆ. ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳ ಪರಿಸ್ಥಿತಿ ಅಧೋಗತಿ. ಇವ್ರು ಗ್ಯಾರಂಟಿ ಅಂತ ಕೂತ್ಕೊಂಡ್ರೆ, ಕಾಂಗ್ರೆಸ್ ಅಂತಲ್ಲ, ಮುಂದೆ ಯಾವುದೇ ಬಂದರೂ ಕೂಡ ಉಳಿದವೆಲ್ಲ ಪೆಂಡಿಂಗ್ ಉಳ್ಕೊಂಡ್ರೆ ಅದನ್ನ ರಾಜ್ಯ ಅಂತ ಅನ್ನಲ್ಲ ಸರ್, ಅದನ್ನ ಆಡಳಿತ ಅಂತ ಅನ್ನೋದಿಲ್ಲ. ಅದಕ್ಕೆ ಡಿಮಾಂಡ್ ಮಾಡಿ ನಾನು ಹೇಳ್ತಾ ಇರೋದು, ಗ್ರೇಟರ್ ಬೆಂಗಳೂರಿಗೆ ಈಗಾಗಲೇ 7,000 ಕೋಟಿ ರೂಪಾಯಿ ಕೊಟ್ಟಿದೆ ಸರ್ಕಾರ. ಅದನ್ನ ಬಳಸಿ ಗುಂಡಿಗಳನ್ನ ಮುಚ್ಚಿ. ಇವಾಗೆಲ್ಲ ಎಲ್ಲಾ ಪಕ್ಷದ ಆಡಳಿತದಲ್ಲಿ ಇದ್ದಾಗೂ ಸಹಿತ ಈ ಗುಂಡಿಗಳಿತ್ತು, ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿತ್ತು. ಇವಾಗೂ ಸಹಿತ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅಲೋಕೇಶನ್ ಮಾಡಿದಿರಿ ಬಜೆಟ್ ನಲ್ಲಿ, ಆಯ್ತಾ? ಕೇಂದ್ರ ಸರ್ಕಾರದಿಂದ ದುಡ್ಡು ಬರಬೇಕಾಗಿತ್ತು, ಬರೋದಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬೊಟ್ಟು ಮಾಡುತ್ತೆ, ಅದು ರಾಜ್ಯ ಸರ್ಕಾರದ ಬೊಟ್ಟು ಮಾಡುತ್ತೆ. ಇವರಿಬ್ಬರ ಕಚ್ಚಾಟದಲ್ಲಿ ನಮ್ಮ ರಾಜ್ಯ ಸಮಸ್ಯೆಯಲ್ಲಿ ಉಂಟಾಗುತ್ತೆ. ಆದ್ದರಿಂದ ಇವ್ರು ಹೇಳ್ತಾ ಇದ್ದಾರೆ, ನಮಗೆ ರಾಜ್ಯಕ್ಕೆ ಕೊಡಬೇಕಾದಂತ ಎಲ್ಲಾ ಅನುದಾನಗಳನ್ನ ಅಥವಾ GST ಪಾಲನ್ನ ಕೊಟ್ರೆ ನಮ್ಮ ರಾಜ್ಯಕ್ಕೆ ಸಮಸ್ಯೆ ಇಲ್ಲ ಅಂತ ಇವ್ರು ಹೇಳ್ತಾರೆ. ಕೊಡೋದಕ್ಕೆ ಇಲ್ಲ. 2028ಕ್ಕೆ ನಾವೇ ಅನ್ನುವಂತಹ ಒಂದಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ನವ್ರು ಇರೋದ್ರಿಂದಾಗಿ 3 ವರ್ಷ ಮುಂಚೆನೇ ಏನಾದ್ರು ತಯಾರಿ ಮಾಡ್ತಿದ್ದಾರೆ ಹೆಂಗೆ, 4,000 ಅದು ಇದು ಅಂತ ಹೇಳ್ಕೊಂಡು. ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಪಕ್ಷದವರು ನಾವೇ ಅಂತಾರೆ. ಇವಾಗ ಹಿಂದೆ ಇರ್ತಕ್ಕಂಥ ಬಿಜೆಪಿ ಪಕ್ಷದವ್ರು ಏನಂತಿದ್ರು, ಅಯ್ಯೋ ನಾವು 150+ ಅಂತಿದ್ರು ಅಲ್ವಾ? ಪ್ರತಿಯೊಬ್ರು ಅಂತಾರೆ. ಆ ಕಾನ್ಫಿಡೆನ್ಸ್ ಅಲ್ಲ, ಅದು ಜನರನ್ನ ಯಾಮಾರಿಸುವ ತಂತ್ರಗಳಷ್ಟೇ. ಜನರನ್ನ ಯಾಮಾರಿಸಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾ ಓಟನ್ನು ಗಿಟ್ಟಿಸೋಕಂತ ರಾಜಕೀಯ ಪಕ್ಷಗಳ ತಂತ್ರವಾಗಿರುತ್ತೆ. ಇಲ್ಲಿವರೆಗೂ ಅವ್ರು ಹೇಳಿದ್ರಲ್ಲ ಬರಲ್ಲ. 400 ಪಾರ್ ಅಂತಂದ್ರು, 400 ಪಾರ್ ಅಂದ್ರು, ಬಂದ್ರ? ಇಲ್ಲ. ಸರ್ಕಾರಕ್ಕೆ ಬಹುಮತವೇ ಸಿಕ್ಲಿಲ್ಲ. ಸೊ ಈ ರೀತಿಯಾದಂತ ಎಲೆಕ್ಷನ್ ಅಥವಾ ಅವರು ಪಕ್ಷ ಉಳಿಸಲಿಕ್ಕೆ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಶಾಸಕರು ಹಿಡಿದಿಡ್ಬೇಕಾಗಿದೆ, ಕಾರ್ಯಕರ್ತರು ಹಿಡಿದಿಡ್ಬೇಕಾಗಿದೆ. ಮುಂದಿನ ಸರಿ ನನ್ನ ಸರ್ಕಾರವೇ ಬರುತ್ತೆ, ಆದ್ರಿಂದ ಕೆಲಸ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾರೆ. ಆದ್ದರಿಂದ ಈ ಪಕ್ಷಗಳ ಗಿಮಿಕ್ಸ್ ಗಳು ಇವೆಲ್ಲವೂ ಸಹಿತ. ಆದ್ರೆ ನಿಮ್ಮ ಪಕ್ಷಗಳಿಂದ, ನಿಮ್ಮ ಯೋಜನೆಗಳಿಂದ, ನಿಮ್ಮ ಸರ್ಕಾರಗಳಿಂದ ಜನರಿಗೆ ಎಷ್ಟು ಲಾಭ ಆಗಿದೆ, ಜನರಿಗೆ ಯಾವ ರೀತಿ ಅದು ಹೋಗಿ ತಲುಪಿದೆ, ಅದು ಮುಖ್ಯ. ಇಂಪ್ಲಿಮೆಂಟೇಷನ್ ಆಗ್ಬೇಕಾಗಿದೆ. ಆಕಸ್ಮಿಕವಾಗಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ವಿರೋಧ ಪಕ್ಷದವರು ಹೇಳಿ, ಗುಂಡಿಗಳು ಬಿದ್ದಿದೆ ಮುಚ್ಚಿ ಅಂತ ಹೇಳಿ, ಅಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದೆ, ಆಗಿಲ್ಲ ಅಂತ ಹೇಳಿ, ಅದಕ್ಕಾಗಿ ಹೋರಾಟ ಮಾಡಿ. ರೈಟ್. ಗೋವಿಂದರಾಜರು, ಸ್ವಾತಿ ಚಂದ್ರಶೇಖರ್, ಪದ್ಮಾವತಿ ರವಿಯವರು, ಶಶಿಕಾಂತ್ ಯಡ್ಡಳ್ಳಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇವತ್ತು ಕುಣಿಗಲ್ ಶಾಸಕರು, ಕಾಂಗ್ರೆಸ್ ಶಾಸಕರು ರಂಗನಾಥ್ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬಂದರೆ 4,000 ರೂಪಾಯಿ ಅಂತ ಹೇಳಿದ್ದಾರೆ. ರೈಟ್. ಇದನ್ನು ಚುನಾವಣಾ ಪೂರ್ವ ತಯಾರಿ 3 ವರ್ಷಕ್ಕೆ ಮುಂಚೆ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕು, ಅಥವಾ ಆರ್ಥಿಕತೆಯ ಅರಿವಿಲ್ಲದೆ ಏಕಾಏಕಿ ಸಿದ್ದರಾಮಯ್ಯನವರ ಗಮನಕ್ಕೂ ಬರೋದು 4,000 ರೂಪಾಯಿ ಅಂತ ಹೇಳಿಬಿಟ್ರು, ಗೊತ್ತಿಲ್ಲ. ಆದರೆ ಯಾವುದೇ ಪಕ್ಷ ಮುಂದಿನ ಎಲೆಕ್ಷನ್ ಅಂದಾಗ ಆರ್ಥಿಕ ತಜ್ಞರನ್ನು ಕೂರಿಸ್ಕೊಳ್ಳಿ, ಮಾತಾಡಿ, ಸದ್ಯದ ಕರ್ನಾಟಕದ ಆರ್ಥಿಕ ಸ್ಥಿತಿ ಏನು ಅಂತ ಚರ್ಚೆ ಮಾಡಿ. ಗ್ಯಾರಂಟಿ ಹೆಸರಲ್ಲಿ ದೋಖಾ ಬೇಡ, ಗ್ಯಾರಂಟಿ ಹೆಸರಲ್ಲಿ ಮೋಸ ಬೇಡ, ಗ್ಯಾರಂಟಿ ಹೆಸರಲ್ಲಿ ಕರ್ನಾಟಕವನ್ನು ದಿವಾಳಿ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.